Okay, welcome to the second session of chemistry. See, in the first session, we talked about atomic mass, gram atomic mass, which is also called gram atom. Atomic mass expressed in grams is called gram atomic mass or gram atom. And we have also understood that when mass of an element is given, how to convert that into gram atom. How? Immediately get back, recollect. What did I say on that day? Number of gram atoms is equal to equation mass in grams divided by atomic mass. Now let me continue. ನಮಗೆ ಯಾವುದೇ ಎಲಿಮೆಂಟಿನ ಮಾಸ್ ಕೊಟ್ಟಾಗ ಅಷ್ಟು ಗ್ರಾಮ್ಸಲ್ಲಿ ಎಷ್ಟು ಗ್ರಾಮ್ ಆಟಮ್ಸ್ ಇದೆ ಹಾಗೂ ಹೇಳ್ತೀವಿ ನಾವು. ಕೆಮಿಸ್ಟ್ರಿಯಲ್ಲಿ ಮಾತನಾಡುವಾಗ ಇವೆಲ್ಲ ಸ್ಮಾಲ್ ಟರ್ಮ್ಸ್. ಸೊ 2 gram atoms of this element has combined with 4 gram atoms of this element to give some compound. ಹಾಗೆ ಹೇಳಿದಾಗ ನಮಗೆ 4 gram atoms ಅಂದಾಗ 4 grams ಅಲ್ಲ, ಆ ಎಲಿಮೆಂಟಿನ 4 gram atoms ಅಂದರೆ ಆ ಎಲಿಮೆಂಟಿನ ಅಟಾಮಿಕ್ ಮಾಸ್ 16 ಇದ್ದರೆ 4 gram atoms ಅಂದರೆ 16 into 4 64 grams. ಹೀಗೆ ಅರ್ಥ. ಅದು ಕ್ಲಿಯರ್ ಆಗಲಿ. ಇವೆಲ್ಲ ಸಣ್ಣ ವಿಷಯಗಳು, ಆದರೆ ಅದನ್ನು ಖಾಲಿ ಲೆವೆಲ್ಗೆ ಬಂದಾಗ ಮಾತನಾಡ್ತಾರಲ್ಲ ಆವಾಗ ಬೇಗ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶ. ಓಕೆ, ಈಗ ನಾನು ನಿಮಗೆ ಇನ್ನೊಂದು ಹೇಳ್ತೀನಿ. ಅದು ನೀವಾಗಲೇ ಕೇಳಿರೋದೇ ಅವೊಗ್ಯಾಡ್ರೋ ನಂಬರ್. ಅವೊಗ್ಯಾಡ್ರೋ ನಂಬರ್ ಏನು? ಅವೊಗ್ಯಾಡ್ರೋ ನಂಬರ್ ಅಂದರೆ ನಂಬರ್ ಆಫ್ ಆಟಮ್ಸ್ present in 1 gram atom of the given element. No, sorry, number of atoms. Number of atoms present in 1 gram atom of the given element. Gram atom of the given element. Grapsಕೊಳ್ಳಿ. 1 gram atom of carbon ಅಂದರೆ 12 grams. 1 gram atom of oxygen ಅಂದರೆ ಅದರ ಅಟಾಮಿಕ್ ಮಾಸ್ 16 grams. ಹಾಗಾದರೆ 16 grams of oxygen ಅಂದರೆ 1 gram atom. ಅಷ್ಟು ಮಾಸ್ ಆಕ್ಸಿಜನ್ನಲ್ಲಿ 16 gram ಆಕ್ಸಿಜನ್ನಲ್ಲಿ ಅಂದರೆ 1 gram atom of ಆಕ್ಸಿಜನ್ನಲ್ಲಿ ಎಷ್ಟು ಆಟಮ್ಸ್ ಇದೆ? ದಟ್ ನಂಬರ್ ಈಸ್ ಕಾಲ್ಡ್ ಅವೊಗ್ಯಾಡ್ರೋ ನಂಬರ್. Number of atoms present in 1 gram atom of the given element, that number is called Avogadro number. Avogadro number value 6.0226 ಇರುತ್ತೆ. 22 ಬರೀಬೋದು, 23 ಬರ್ಕೋಬೋದು. 6.023 into 10 to the power 23. ಇಲ್ಲಿನೂ 23 ಬರ್ಕೊಂಬಿಡಿ, ಅಲ್ಲಿನೂ 23 ಬರೆದ್ಬಿಡಿ. 6.023 into 10 to the power of 23, it is the biggest number. 10 to the power 23, 1 followed by 23 zeros, that multiplied by 6, 6 followed by 23 zeros is that number, biggest number. ಆಟಮ್ಸ್ ಅಷ್ಟು ಚಿಕ್ಕವು. ನೀವು ಬಹಳ ಚಿಕ್ಕ ಆಟಮ್ ಯಾವುದಪ್ಪ? ವೆರಿ ಸ್ಮಾಲೆಸ್ಟ್ ಆಟಮ್ ಹೈಡ್ರೋಜನ್. ಅದರ ಅಟಾಮಿಕ್ ಮಾಸ್ ಕೇವಲ 1. ಅದರಲ್ಲೂ ಸಹ so many atoms will be present. If you take 1 gram of hydrogen, it contains 6.023 into 10 to the power 23 atoms of hydrogen.
1 ಗ್ರಾಮ್ನಲ್ಲಿ ಅಷ್ಟು ಆಟಮ್ಸ್ ಇರುತ್ತೆ. ಹಾಗಾದರೆ ಅಷ್ಟು ಆಟಮ್ಗಳ ಒಟ್ಟು ತೂಕ ಹೈಡ್ರೋಜನ್ನಲ್ಲಿ 1. 6.023 into 10 to the power of 23 atoms of hydrogen. All those atoms weigh 1 gram. ಅದೇ ಆಕ್ಸಿಜನ್ ತಗೊಂಡ್ರೆ ಅಲ್ಲಿ 1 ಗ್ರಾಮ್ ಆಟಮ್ ಅಂದರೆ 16 ಗ್ರಾಮ್ಸ್. 16 grams of oxygen contain 6.023 into 10 to the power of 23 atoms. ಅದು ಅವಾಗ್ಯಾಡ್ರೋ ನಂಬರ್. ಹಾಗಾದರೆ ಅಷ್ಟು ಆಟಮ್ಗಳ ಒಟ್ಟು ಮಾಸ್ ಆಕ್ಸಿಜನ್ನಲ್ಲಿ ಎಷ್ಟಾಗುತ್ತೆ, ಅದರ ಅಟಾಮಿಕ್ ಮಾಸ್ ಎಷ್ಟಿದೆಯೋ ಅಷ್ಟು. ಸೊ ಬೇರೆ ಬೇರೆ ಎಲಿಮೆಂಟ್ಸಿಗೆ ಅದು ಬೇರೆ ಬೇರೆ ಇರುತ್ತೆ. ಅವಾಗ್ಯಾಡ್ರೋ ನಂಬರ್ ಸೇಮ್ ಇದೆ. 6.023 into 10 to the power of 23 atoms of oxygen weighs 16 grams. 6.023 into 10 to the power of 23 atoms of nitrogen weigh 14 grams. ಯಾಕೆ ನೈಟ್ರೋಜನ್ ಅಟಾಮಿಕ್ ಮಾಸ್ 14, 1 ಗ್ರಾಮ್ ಆಟಮ್ ಆಫ್ ನೈಟ್ರೋಜನ್ ಅಂದರೆ 14 ಗ್ರಾಮ್ಸ್. ಈ ರೀತಿಯಲ್ಲಿ ನಾವು ಅವಾಗಾಡೋ ನಂಬರಿನ ವ್ಯಾಲ್ಯೂ ಸೇಮ್ ಇದೆ, ಆದರೆ ಅದು ಬೇರೆ ಬೇರೆ ಎಲಿಮೆಂಟ್ಗಳ ಅಟಾಮಿಕ್ ಮಾಸ್ ಬೇರೆ ಇದೆ. ಇದು ಹಾಗಾದರೆ 6.023 into 10 to the power of 23 ಆಟಮ್ಸ್ ತಗೊಂಡ್ರೆ ಅದು ಆಕ್ಸಿಜನ್ ಆಗಿದ್ದರೆ 6.023 into 10 to the power of 23 atoms of oxygen ತಗೊಂಡ್ರೆ ದೇರ್ ಮಾಸ್ ಈಸ್ 16. ಅಷ್ಟು ಆಟಮ್ಗಳ ಮಾಸ್ ಅದು 16 ಗ್ರಾಮ್ಸ್. ಹಾಗಾದರೆ ಒಂದು ಆಟಮಿನ ಮಾಸ್ ಎಷ್ಟು ಹೆಂಗೆ ಲೆಕ್ಕ ಹಾಕ್ತೀರಿ? 6.023 into 10 to the power of 23 atoms of oxygen weigh 16 grams. ಅದು ಅಟಾಮಿಕ್ ಮಾಸ್. ಹಾಗಾದರೆ ಒಂದು ಆಟಮ್ ಆಫ್ ಆಕ್ಸಿಜನ್ ಮಾಸ್ ಆಫ್ ಸೋ ಮೆನಿ ಆಟಮ್ಸ್, ಇನ್ ಕೇಸ್ ಆಫ್ ಆಕ್ಸಿಜನ್ 16 ಗ್ರಾಮ್ಸ್ ಆದರೆ ಮಾಸ್ ಆಫ್ ಒನ್ ಆಟಮ್ 16 ಡಿವೈಡೆಡ್ ಬೈ 6.023 ಇಂಟು 10 to the power 23. ಹಾಗಾದರೆ ಜನರಲ್ ರೂಲ್ ಏನಪ್ಪ? ಮಾಸ್ ಆಫ್ ಎ ಸಿಂಗಲ್ ಆಟಮ್ ಅಟಾಮಿಕ್ ಮಾಸ್ ಡಿವೈಡೆಡ್ ಬೈ ಅವೊಗ್ಯಾಡ್ರೋ ನಂಬರ್. ಮಾಸ್ ಆಫ್ ಸಿಂಗಲ್ ಆಟಮ್ ಆಫ್ ಹೈಡ್ರೋಜನ್, ಹೈಡ್ರೋಜನ್ ಅಟಾಮಿಕ್ ಮಾಸ್ ಎಷ್ಟು? 1 ಡಿವೈಡೆಡ್ ಬೈ ಅವೊಗ್ಯಾಡ್ರೋ ನಂಬರ್. ಮಾಸ್ ಆಫ್ ಸಿಂಗಲ್ ಆಟಮ್ ಆಫ್ ನೈಟ್ರೋಜನ್ ಮಾಸ್ ಎಷ್ಟು? ನೈಟ್ರೋಜನ್ ಅಟಾಮಿಕ್ ಮಾಸ್ 14 ಡಿವೈಡೆಡ್ ಬೈ ಅವೊಗ್ಯಾಡ್ರೋ ನಂಬರ್ ವಿಲ್ ಗಿವ್ ಯು ಮಾಸ್ ಆಫ್ ಸಿಂಗಲ್ ಆಟಮ್ ಆಫ್ ಆಕ್ಸಿಜನ್. ಹೀಗೆ ಸೊ ಸಿಂಗಲ್ ಆಟಮಿನ ಮಾಸ್ ಕಂಡುಹಿಡಿತೀವಿ ಈ ರೀತಿಯಲ್ಲಿ, ಇಂಥ ಒಂದು ಈಕ್ವೇಷನ್ ಇಟ್ಕೊಂಡು. ಇದು ಅವೊಗ್ಯಾಡ್ರೋ ನಂಬರ್ with respect to gram atomic mass and number of atoms present in it. Next, I shall enter into a bigger particle called molecule. Molecule is bigger than an atom. ಈಗ ಮಾಲಿಕ್ಯೂಲ್ ಆಫ್ ಹೈಡ್ರೋಜನ್ ಅಂತೀನಿ ನಾನು. ಹೈಡ್ರೋಜನ್ ಈಸ್ ಅನ್ ಎಲಿಮೆಂಟ್. ಮಾಲಿಕ್ಯೂಲ್ ಆಫ್ ಹೈಡ್ರೋಜನ್ ಅಂದರೆ ಮಾಲಿಕ್ಯೂಲ್ ಆಫ್ ಹೈಡ್ರೋಜನ್ ಈಸ್ ಮೇಡ್ ಅಪ್ ಆಫ್ 2 atoms ಆಫ್ ಹೈಡ್ರೋಜನ್. ವಿ ರೈಟ್ ಹೈಡ್ರೋಜನ್ ಆಟಮ್ ಆಸ್ H, ಹೈಡ್ರೋಜನ್ ಮಾಲಿಕ್ಯೂಲ್ ಆಸ್ H2. ಇದು ಆಟಮ್ ಆಫ್ ಹೈಡ್ರೋಜನ್, ಇದು ಮಾಲಿಕ್ಯೂಲ್ ಆಫ್ ಹೈಡ್ರೋಜನ್ H2. ಹಾಗಾದರೆ ಎಲಿಮೆಂಟ್ ಹೈಡ್ರೋಜನ್ ಈಸ್ ಡೈ ಅಟಾಮಿಕ್ ಮಾಲಿಕ್ಯೂಲ್. ಅಂದರೆ ಡೈ ಅಟಾಮಿಕ್ ಮಾಲಿಕ್ಯೂಲ್ ಅಂದರೆ ಆ ಮಾಲಿಕ್ಯೂಲು 2 ಆಟಮ್ಗಳಿಂದ ಮಾಡಲ್ಪಟ್ಟಿದೆ. ಡೈ ಅಟಾಮಿಕ್ ಮಾಲಿಕ್ಯೂಲ್. ಹಾಗೆ ಇನ್ನೂ ಇದಾವೆ, ಜ್ಞಾಪಿಸ್ಕೊಳ್ಳಿ. ಎಲಿಮೆಂಟಲ್ ಆಕ್ಸಿಜನ್ ವಿ ರೈಟ್ ಇಟ್ ಆಸ್ O2. ಆಕ್ಸಿಜನ್ is diatomic element. Its molecule is made up of 2 atoms. ಹಾಗೆ ಹ್ಯಾಲೋಜನ್ಸ್ ತಗೊಳ್ಳಿ. ಫ್ಲೋರಿನ್ ಏನು ಬರೀತೀಯಾ? F2, ಕ್ಲೋರಿನ್ Cl2, ಬ್ರೋಮಿನ್ Br2, ಅಯೋಡಿನ್ I2. ಅಯೋಡಿನ್ I2 ಇವೆಲ್ಲ ಹ್ಯಾಲೋಜನ್ಸ್ ಅಂತ ಕರಿತೀವಿ. ದೇ ಆರ್ ಇನ್ವಾಲ್ವ್ಡ್ ಇನ್ ಸಾಲ್ಟ್ ಫಾರ್ಮೇಷನ್.
ಹ್ಯಾಲೋ ಮೀನ್ಸ್ ಸಾಲ್ಟ್, ಜೆನ್ ಅಂದರೆ ಪ್ರೊಡ್ಯೂಸರ್, ಸಾಲ್ಟ್ ಪ್ರೊಡ್ಯೂಸರ್ಸ್ ದೇ ಆರ್. Chlorine can give a salt, namely sodium chloride. Bromine can give salt, namely potassium bromide. ಅವನು ಜನರಲ್ ಆಗಿ ಏನಂತ ಕರಿತೀವಿ? ಸೋಡಿಯಂ ಕ್ಲೋರೈಡ್, ಸೋಡಿಯಂ ಬ್ರೊಮೈಡ್, ಸೋಡಿಯಂ ಅಯೋಡೈಡ್, ಸೋಡಿಯಂ ಫ್ಲೋರೈಡ್, ಇವೆಲ್ಲ ಹ್ಯಾಲೈಡ್ಸ್. ದೇ ಆರ್ obtained from halogens and these are halides. They are salts. ನಾವು ದಿನೇ ನಮ್ಮ ಅಡಿಗೆ ಮನೆಯಲ್ಲಿ ಬಳಸುವ ಸಾಲ್ಟನ್ನು ಏನಂತ ಕರಿತೀವಿ? ಕಾಮನ್ ಸಾಲ್ಟ್. ಕಾಮನ್ ಸಾಲ್ಟ್ ಯಾವುದು? ಸೋಡಿಯಂ ಕ್ಲೋರೈಡ್. ಅದನ್ನು ಮಾತ್ರ ಅಡಿಗೆಗೆ ಬಳಸ್ತೀವಿ ನಾವು. ಬಟ್ ಯಾವುದೇ ಆ್ಯಸಿಡ್ಡು ಬೇಸ್ ಕಂಬೈನ್ ಆದಾಗ ಬರೋದು ಸಾಲ್ಟ್ ಆ್ಯಂಡ್ ವಾಟರ್, ಅವೆಲ್ಲವೂ ಸಾಲ್ಟ್ಸೇ. ಹಾಗಂತೇಳಿ ಎಲ್ಲ ಯಾವ್ಯಾವ ಸಾಲ್ಟ್ ಅಂತ ಕರಿತೀವಿ ಅವೆಲ್ಲವನ್ನು ನಾವು ಅಡಿಗೆಗೆ ಬಳಸೋಕ್ಕಾಗೋದಿಲ್ಲ, ಬಳಸಬಾರ್ದು. ಕಾಮನ್ ಸಾಲ್ಟ್ ಅಂದರೆ ಸೋಡಿಯಂ ಕ್ಲೋರೈಡ್. ಬೇರೆ ಸಾಲ್ಟ್ಸು ನೀರಿನಲ್ಲಿ ಕರಗಿದಾಗ ಕೆಲವು ಸಾಲ್ಟ್ಗಳಲ್ಲಿ ಸ್ಟ್ರಾಂಗರ್ ಆ್ಯಸಿಡ್ ಫಾರ್ಮೇಷನ್ ಆಗುತ್ತೆ, ಕೆಲವು ಸಾಲ್ಟ್ ನೀರಲ್ಲಿ ಕರಗಿದಾಗ ಸ್ಟ್ರಾಂಗರ್ ಬೇಸ್ ಬಂದುಬಿಡುತ್ತೆ. ಆ್ಯಂಡ್ ದೇ ಆರ್ ಡೇಂಜರಸ್ ಟು ಅವರ್ ಸ್ಟೊಮಕ್. ಆದ್ದರಿಂದ ನಾವು ಕಾಮನ್ ಸಾಲ್ಟನ್ನು ನೀರಿಗೆ ಹಾಕಿದರೆ ಸ್ಟ್ರಾಂಗ್ ಆ್ಯಸಿಡ್ ಆಗಲಿ ಸ್ಟ್ರಾಂಗ್ ಬೇಸ್ ಆಗಲಿ ಅಲ್ಲಿ ಪ್ರೊಡ್ಯೂಸ್ ಆಗೋದಿಲ್ಲ. NaCl ನೀರಿನಲ್ಲಿ Na+Cl- ಆಗಿರುತ್ತೆ. ಆದ್ದರಿಂದ ನಾವು ಕಾಮನ್ ಸಾಲ್ಟನ್ನು ನಮ್ಮ ಅಡಿಗೆಗೆ ರುಚಿ ಬರೋ ಹಾಗೆ ಮಾಡಿಕೊಳ್ಳಿಕ್ಕೆ ಬಳಸ್ತೀವಿ. ಅದಕ್ಕನ್ನು ಕಾಮನ್ ಆಗಿ ಸಾಮಾನ್ಯವಾಗಿ ಅಡಿಗೆಗೆ ಬಳಸುವ ಉಪ್ಪು, ಕಾಮನ್ ಸಾಲ್ಟ್. ಕಾಮನ್ ಸಾಲ್ಟ್ ಅಂದ ತಕ್ಷಣವೇ ಸೋಡಿಯಂ ಕ್ಲೋರೈಡ್ ಮಾತ್ರ ಜ್ಞಾಪಕಕ್ಕೆ ಬರುತ್ತೆ. ಓಕೆ. ಸೊ ಈಗ ಹಾಗಾದರೆ ಹ್ಯಾಲೋಜನ್, ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ದೇ ಆರ್ ಆಲ್ ಡೈಅಟಾಮಿಕ್. F2, Cl2, Br2, I2 ಇವೆಲ್ಲ ಎಲಿಮೆಂಟ್ಸ್. These are molecular elements. Only a few molecules exist in diatomic state of elements. ಇವು ನಾನು ಹೇಳ್ತಿರೋದು ಎಲಿಮೆಂಟಿನ ಕೆಲವು ಎಲಿಮೆಂಟಿನ ಮಾಲಿಕ್ಯೂಲ್ಸು ಡೈಅಟಾಮಿಕ್ ಸ್ಟೇಟ್ನಲ್ಲಿ ಇದೆ. ನಾವು ಸೋಡಿಯಂ ಬರೀಬೇಕಾದ್ರೆ Na2 ಅಂತ ಬರೆಯೋಲ್ಲ, Na ಬರಿತೀವಿ. ಐರನ್ ಬರಿ ಅಂದರೆ Fe ಬರಿತೀವಿ. ಬಟ್ ಇವು ಮಾತ್ರ. ಈಗ O ಈಸ್ ನಾಟ್ ಸ್ಟೇಬಲ್. O ಬರ್ತಿದ್ದ ಹಾಗೇನೆ ಅದು ಇನ್ನೊಂದು ಓನ್ ಹುಡುಕುತ್ತಿಲ್ಲ ನನ್ನ ಪಕ್ಕದಲ್ಲಿ ಇದೆಯಾ ಅಂತೇಳಿ. ಒಂದು ರಿಯಾಕ್ಷನ್ನಲ್ಲಿ O ಉತ್ಪತ್ತಿ ಆಗ್ತಿದ್ದ ಹಾಗೇನೆ ಆ್ಯಸ್ ಸೂನ್ ಆ್ಯಸ್ O ಈಸ್ ಫಾರ್ಮ್ಡ್ ಇನ್ ಎ ರಿಯಾಕ್ಷನ್, O ಅಂದರೆ ಆಕ್ಸಿಜನ್ ಆಟಮ್, ಆ್ಯಸ್ ಸೂನ್ ಆ್ಯಸ್ O ಈಸ್ ಫಾರ್ಮ್ಡ್ ಇನ್ ಅಟಾಮಿಕ್ ಸ್ಟೇಟ್ ಇನ್ ಎ ರಿಯಾಕ್ಷನ್, ಆಗ ಅಂಥವೆಷ್ಟೋ ಒಂದೊಂದು ಓಗಳು ಬರ್ತಿರ್ತಾವಲ್ಲಿ. ಅಂತ ಎರಡೆರಡು O ಸೇರಿ O2 ಆಗುತ್ತೆ. ಯಾಕಂದರೆ O ಈಸ್ ನಾಟ್ ಸ್ಟೇಬಲ್, O2 ಈಸ್ ಸ್ಟೇಬಲ್. ಹೀಗೆ ಇದು ಮಾಲಿಕ್ಯೂಲ್ ಬಂತು. ಈಗ ಎರಡು ಆಟಮ್ಗಳ ಕಾಂಬಿನೇಷನ್ನಿಂದ ಮಾಲಿಕ್ಯೂಲ್ ಬಂತು. ಎ ಮಾಲಿಕ್ಯೂಲ್ ಈಸ್ ಆಲ್ವೇಸ್ ಬಿಗ್ಗರ್ ದ್ಯಾನ್ ಎನ್ ಆಟಮ್. O2 is bigger than O. H2 is bigger than H. ಇವು ಮಾಲಿಕ್ಯುಲಾರ್ ಎಲಿಮೆಂಟ್ಸ್ ಅಂತ ಹೇಳಿದೆ ನಾನು ನಿಮಗೆ. ಇನ್ನು ಬೇರೆ ಸಾಕಷ್ಟು ಮಾಲಿಕ್ಯೂಲ್ಸ್ ಇದೆಯಲ್ಲ, ಅವೆಲ್ಲ ಏನು? ಅವು ಕಾಂಪೌಂಡ್ಸ್. ಅವು ಕಾಂಪೌಂಡ್ ಅಂದರೆ ಇಟ್ ಇಸ್ ಮೇಡ್ ಅಪ್ ಆಫ್ 2 or more atoms of different elements. ಕಾಂಪೌಂಡ್ ಅಂದರೆ ಇಟ್ ಈಸ್ ಎ ಸಬ್ಸ್ಟೆನ್ಸ್ ಫಾರ್ಮ್ಡ್ ಬೈ ಕಾಂಬಿನೇಷನ್ ಆಫ್ 2 or more atoms of different elements. Immediately one example, immediate water. What is the formula? We are familiar with water, H2O. ಹಾಗಾದರೆ ಅಲ್ಲಿ ಏನಾಯಿತು? H2O. ಇದು ಕಾಂಪೌಂಡ್. ಯಾಕೆ? ಇಟ್ ಇಸ್ ಮೇಡ್ ಅಪ್ ಆಫ್ ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್, ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. H ಈಸ್ ಮೇಡ್ ಅಪ್ ಆಫ್, ಇಲ್ಲಿ 2 H ಇದೆ, 1 O ಇದೆ, ಇದಿಷ್ಟು ಸೇರಿ 1 molecule of water.
ಇದು ಕಾಂಪೌಂಡ್ ಆಯಿತು. ಯಾಕೆ ಕಾಂಪೌಂಡ್ ಆಯ್ತು? ಇದು ಬೇರೆ ಬೇರೆ ಆಟಮ್ಗಳಿಂದ ಮಾಡಲ್ಪಟ್ಟಿರುವ ಮಾಲಿಕ್ಯೂಲ್ ಇದು. ಹಾಗಾದರೆ ಎ ಮಾಲಿಕ್ಯೂಲ್ ಈಸ್ ಎ ಸಬ್ಸ್ಟೆನ್ಸ್ ಫಾರ್ಮ್ಡ್ ಬೈ ಕಾಂಬಿನೇಷನ್ ಆಫ್ 2 or more atoms of the same element or different elements. ಸೇಮ್ ಎಲಿಮೆಂಟ್ ಆದರೆ ಅದು ಎಲಿಮೆಂಟ್ ಆಗುತ್ತೆ. ಒಂದೇ ಎಲಿಮೆಂಟಿನ ಬೇರೆ ಬೇರೆ ಒಂದೇ ಎಲಿಮೆಂಟಿನ ಆಟಮ್ಸ್ ಕಂಬೈನ್ ಆಗಿದ್ದರೆ ಆ ಮಾಲಿಕ್ಯೂಲಲ್ಲಿ ಅದು ಎಲಿಮೆಂಟ್ ಅನ್ಸ್ಕೊಳ್ಳುತ್ತೆ. ಬೇರೆ ಬೇರೆ ಎಲಿಮೆಂಟ್ಗಳ ಆಟಮ್ಸ್ ಕಂಬೈನ್ ಆಗಿ ಆ ಮಾಲಿಕ್ಯೂಲ್ ಬಂದಿದ್ದರೆ ಇಟ್ ಬಿಕಮ್ಸ್ ಎ ಕಾಂಪೌಂಡ್. ವಾಟರ್ ಈಸ್ ಎ ಮಾಲಿಕ್ಯೂಲ್ ಮೇಡ್ ಅಪ್ ಆಫ್ 2 atoms of hydrogen, 1 atom of oxygen. It is a compound, molecular compound. O2 is molecular element. ಇದು ಕಾಂಪೌಂಡ್. ಇದು ವಾಟರ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಹಾಗೆ ಹೈಡ್ರೋಜನ್ ಕ್ಲೋರಿನ್ ಕಂಬೈನ್ ಆದರೆ ಹೈಡ್ರೋಜನ್ ಕ್ಲೋರೈಡ್ ಮಾಲಿಕ್ಯೂಲ್. ಒಂದು ಕ್ಯಾಲ್ಸಿಯಂ ಆಟಮ್, ಒಂದು ಕಾರ್ಬನ್ ಆಟಮ್, 3 ಆಕ್ಸಿಜನ್ ಆಟಮ್ಸ್ ಕಂಬೈನ್ ಆದರೆ ಇಟ್ ಇಸ್ ಕಾಲ್ಡ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಕೇಳಿದಿರಿ ಪ್ರೀವಿಯಸ್ ಕೆಮಿಸ್ಟ್ರಿ ಸ್ಟಡಿ ಮಾಡುವಾಗ ಪ್ರೀವಿಯಸ್ ಇಯರ್ಸಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್. ಲೈಮ್ಸ್ಟೋನ್. ಲೈಮ್ಸ್ಟೋನ್ ಅಂದರೆ CaCO3. ಅದು ನ್ಯಾಚುರಲಿ ಅಕ್ಕರಿಂಗ್. ಇವನ್ ಮಾರ್ಬಲ್ ಈ ಸುಪೀರಿಯರ್ ವೆರೈಟಿ ಆಫ್ ಲೈಮ್ಸ್ಟೋನ್. ಅಮೃತಶಿಲೆ ಮಾರ್ಬಲ್ ಅಂತ ಕರಿತೀವಲ್ಲ, ಅದರಲ್ಲೂ ಏನಿರುತ್ತೆ? CaCO3. ತಾಜ್ ಮಹಲ್ ಈಸ್ ಬಿಲ್ಟ್ ಅಪ್ ಆಫ್ ಮಾರ್ಬಲ್. ಹಾಗಾದರೆ ಕೆಮಿಕಲ್ ಏನು ಹೇಳ್ತೀವಿ? ತಾಜ್ ಮಹಲ್ ಈಸ್ ಬಿಲ್ಟ್ ಅಪ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಹಾಗಾದರೆ ಸ್ವಲ್ಪ ಜ್ಞಾಪಿಸ್ಕೊಳ್ಳಿ. ಈಗೆಲ್ಲ ಆ್ಯಸಿಡ್ ರೈನ್ ಬರ್ತಾ ಇದ್ದರೆ ತಾಜ್ ಮಹಲಿನ ಬ್ಯೂಟಿ ಗ್ರ್ಯಾಜುವಲಿ ಹಾಳಾಗುವ ಚಾನ್ಸ್ ಇರುತ್ತೆ. ಯಾಕೆ? ಕ್ಯಾಲ್ಸಿಯಂ ಕಾರ್ಬೋನೇಟ್ ಕ್ಯಾನ್ ರಿಯಾಕ್ಟ್ ವಿತ್ ಅನ್ ಆ್ಯಸಿಡ್ ಟು ಗಿವ್ ಸಾಲ್ಟ್, ವಾಟರ್ ಆ್ಯಂಡ್ CO2. ಹಾಗಾಗಿ ಕೆಲವು ಕಡೆ ಅಲ್ಲಲ್ಲಿ ಹೋಲ್ಸ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಗ್ರ್ಯಾಜುವಲಿ ಬರ್ತಾ ಬರ್ತಾ ತಾಜ್ ಮಹಲಿನ ಆ ಬ್ಯೂಟಿ ಹಾಳಾಗಕ್ಕೆ ಅವಕಾಶ ಇದೆ ಇನ್ನು ಮೇಲೆ. ಯಾಕೆ? ತಾಜ್ ಮಹಲ್ ಏನಿದೆ, ಶಹಜಹಾನ್ ಬಿಲ್ಟ್ ಅಟ್ ಆಗ್ರಾ, ಆ ಒಂದು ಬಿಲ್ಡಿಂಗ್ ಏನಿದೆ, ಆ ಸುತ್ತಮುತ್ತ ಎಲ್ಲ ಕೆಲವು ಫ್ಯಾಕ್ಟ್ರೀಸ್ ಸ್ಟಾರ್ಟ್ ಆಗಿಬಿಟ್ಟು, ಫ್ಯಾಕ್ಟ್ರೀಸಿಂದ ಅಸಿಡಿಕ್ ಆಕ್ಸೈಡ್ಸನ್ನು ಹೊರ ಹಾಕ್ತಾವೆ ಫ್ಯಾಕ್ಟ್ರೀಸ್. ಅಸಿಡಿಕ್ ಆಕ್ಸೈಡ್ ನೀರಿನಲ್ಲಿ ಕರಗಿದಾಗ ಆ್ಯಸಿಡ್ ಬರುತ್ತೆ. ಆ್ಯಸಿಡ್ ತಾಜ್ ಮಹಲ್ ಮೇಲೆ ಬಿದ್ದರೆ ಸ್ವಲ್ಪ ರಿಯಾಕ್ಷನ್ ಆಗಿ ಅಲ್ಲಲ್ಲಿ ಆ ಸಾಫ್ಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ರಫ್ ಆಗ್ತಾ ಬರುತ್ತೆ. ಜನರಲ್ ಐಡಿಯಾ. ಓಕೆ. ಸೊ ಹೀಗಾಗದೆ ನಾನು ಮಾಲಿಕ್ಯೂಲ್ ಬಗ್ಗೆ ಹೇಳಿದೆ. ಅದು ಎಲಿಮೆಂಟ್ ಇರಲಿ, ಕಾಂಪೌಂಡ್ ಇರಲಿ, ದೇರ್ ಸ್ಮಾಲೆಸ್ಟ್ ಪಾರ್ಟಿಕಲ್ ಈಸ್ ಎ ಮಾಲಿಕ್ಯೂಲ್. ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಆಕ್ಸಿಜನ್ ಗ್ಯಾಸ್ ಅಂದರೆ O2. ಏನು ಆಕ್ಸಿಜನ್ ಗ್ಯಾಸ್ ಅಂದರೆ? ಆಕ್ಸಿಜನ್ ಗ್ಯಾಸ್ is made up of O2 molecules. They are moving randomly. In air we have got oxygen, we have got nitrogen, we have got carbon dioxide. Carbon dioxide is a compound. ಅದರ ಮಾಲಿಕ್ಯೂಲ್ಸ್ ಇದೆ, ನೈಟ್ರೋಜನ್ ಮಾಲಿಕ್ಯೂಲ್ಸ್ ಇದೆ, ಆಕ್ಸಿಜನ್ ಮಾಲಿಕ್ಯೂಲ್ಸ್ ಇದೆ. ಇವೆಲ್ಲವೂ ನಮ್ಮ ಸುತ್ತ ಓಡಾಡ್ತಿದ್ದಾವೆ, ನಮ್ಮ ಕಣ್ಣಿಗೆ ಕಾಣಿಸಲ್ಲ. But they are there. They are invisible molecules. ಅವು ರ್ಯಾಂಡಮ್ ಆಗಿ ಮನಸ್ಸಿಗೆ ಬಂದ ಹಾಗೆ ಡಿಸಾರ್ಡರ್ಲಿ ಪ್ಯಾಟರ್ನಲ್ಲಿ ಓಡಾಡುವಾಗ ದೇ ವಿಲ್ ಬಿ ಕೊಲೈಡಿಂಗ್ ವಿತ್ ಈಚ್ ಅದರ್ ಅಂಡ್ ಆಲ್ಸೋ ವಿತ್ ವಾಲ್ಸ್ ಆಫ್ ದಿ ಕಂಟೈನರ್. ಹಾಗಾದರೆ ಗ್ಯಾಸ್ ಮಾಲಿಕ್ಯೂಲ್ಸು ಕಂಟೈನರ್ನ ಬಡಿದಾಗ ಏರ್ ಮಾಲಿಕ್ಯೂಲ್ಸ್ ಆಗಲಿ ಬೇರೆ ಗ್ಯಾಸ್ ಮಾಲಿಕ್ಯೂಲ್ಸ್ ಆಗಲಿ, ಯಾವ ಪಾತ್ರೆಯಲ್ಲಿ ತುಂಬಿದ್ದೀವಿ ಆ ಗ್ಯಾಸನ್ನು, ಆ ಗ್ಯಾಸ್ ಮಾಲಿಕ್ಯೂಲ್ಸು ಆ ಪಾತ್ರೆಯ ಒಳಗೋಡೆಗಳನ್ನು, ಕಂಟೈನರ್ ಒಳಗೋಡೆಗಳನ್ನು, ವೆನ್ ದ ಮಾಲಿಕ್ಯೂಲ್ಸ್ ಹಿಟ್ ಕೊಲೈಡ್ ಇನ್ನರ್ ವಾಲ್ ಆಫ್ ದಿ ಕಂಟೈನರ್,
ದೇ ಎಕ್ಸರ್ಟ್ ಎ ಫೋರ್ಸ್. ಹಾಗಾದರೆ ಒಳ ಗೋಡೆಗಳ ಮೇಲೆ, ಕಂಟೈನರ್ನ ಇನ್ನರ್ ವಾಲ್ಸ್ ಮೇಲೆ ಮಾಲಿಕ್ಯೂಲ್ಸ್ ಬಡಿಯೋದ್ರಿಂದ ಪಟ 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 ಬಡಿತಿರ್ತಾವೆ. ಆಗ ದಿ ಎಕ್ಸರ್ಟ್ ಫೋರ್ಸ್. ಅಲ್ಲಿ ಎಲ್ಲಿ ಫೋರ್ಸ್ ಬರುತ್ತೋ ಅಲ್ಲಿ ಪ್ರೆಷರ್ ಬರುತ್ತೆ. ಯಾಕೆ? ಪ್ರೆಷರ್ ಈಸ್ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ಹೌ ಡು ಯು ಡಿಫೈನ್ ಪ್ರೆಷರ್? ಫೋರ್ಸ್ ಪರ್ ಯೂನಿಟ್ ಏರಿಯಾ ಈಸ್ ಪ್ರೆಷರ್. ಪಿ ಈಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ ಎ ಬರೀತೀವಿ ನಾವು. ಫೋರ್ಸ್ ಇಲ್ಲದೆ ಇದ್ದರೆ ಪ್ರೆಷರ್ ಇಲ್ಲ. ಹಾಗಾದರೆ ಒಂದು ಪಾತ್ರೆ ಒಳಗಿರ್ತಕ್ಕಂಥ ಪ್ರೆಷರ್ನ ಕಡಿಮೆ ಮಾಡೋದು ಹೇಗೆ? ಬೈ ಸಕಿಂಗ್ ಔಟ್ ದ ಗ್ಯಾಸ್ ಪ್ರೆಸೆಂಟ್ ಇನ್ ಇಟ್. ನೆನಪಿರ್ಬೋದು ಮಕ್ಕಳ, ಕ್ಯಾಥೋಡ್ ರೇ ಟ್ಯೂಬಿನ ಬಗ್ಗೆ ಓದಿದ್ದೀರಿ. ಹಾಗಾದರೆ ಆ ಗ್ಲಾಸ್ ಟ್ಯೂಬಿನ ಒಳಗಿರ್ತಕ್ಕಂಥ ಗ್ಯಾಸಿನ ಪ್ರೆಷರ್ನ, ಅದರೊಳಗಿರ್ತಕ್ಕಂಥ ಏರ್ ಪ್ರೆಷರ್ನ ಕಡಿಮೆ ಮಾಡಬೇಕು. ಕಡಿಮೆ ಮಾಡೋದು ಹೇಗೆ ಅಂದರೆ ಅದನ್ನು ವ್ಯಾಕ್ಯೂಮ್ ಪಂಪಿಗೆ ಕನೆಕ್ಷನ್ ಕೊಡ್ತೀವಿ. ವ್ಯಾಕ್ಯೂಮ್ ಪಂಪ್ ಏನು ಮಾಡುತ್ತೆ? ಒಳಗಿರ್ತಕ್ಕಂಥ ಏರ್ ಮಾಲಿಕ್ಯೂಲ್ಸ್ನ ಸಕ್ ಮಾಡ್ತಾ ಹೋಗುತ್ತೆ. ಏರ್ ಮಾಲಿಕ್ಯೂಲ್ಗಳ ಸಂಖ್ಯೆ ಕಮ್ಮಿ ಆದಾಗ ಆ ಟ್ಯೂಬಿನ ಒಳಗೆ ಪ್ರೆಷರ್ ಗೆಟ್ಸ್ ಡಿಕ್ರೀಸ್ಡ್. ಅತ್ಯಂತ ಕಡಿಮೆ ಪ್ರೆಷರ್, ಅಂಡರ್ ಎ ವೆರಿ ಲೋ ಪ್ರೆಷರ್, ದೋಸ್ ಮಾಲಿಕ್ಯೂಲ್ಸ್ ಅಂಡರ್ ಎ ವೆರಿ ಲೋ ಪ್ರೆಷರ್, ದೋಸ್ ಮಾಲಿಕ್ಯೂಲ್ಸ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಆಗ ನಾವು ಆ ಟ್ಯೂಬಿನ ಮೂಲಕ ಹೈ ವೋಲ್ಟೇಜ್ ಕರೆಂಟನ್ನು ಪಾಸ್ ಮಾಡಿದರೆ ಗ್ಯಾಸಸ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಅಂಥ ಸಂದರ್ಭದಲ್ಲಿ ಕ್ಯಾಥೋಡ್ ರೇ ಉತ್ಪತ್ತಿಯಾಗುತ್ತೆ. ಅದನ್ನು ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಅಂತ ಕರಿತೀವಿ. ಡಿಸ್ಚಾರ್ಜ್ ಆಫ್ ಎಲೆಕ್ಟ್ರಿಸಿಟಿ ಥ್ರೂ ಎ ಗ್ಯಾಸ್. ಸ್ವಲ್ಪ ನಾವು ಹಿಂದೆ ಓದಿದ್ದು ಮರ್ತು ಹೋಗಿರ್ತಕ್ಕಂಥದ್ದು ನಮಗೆ ರಿಕಲೆಕ್ಟ್ ಆಗ್ತಾ ಇದೆ. ಓಕೆ, ಹಾಗಾದರೆ ಗ್ಯಾಸ್ ಅಂದಾಗ ಇಟ್ ಈಸ್ ಮೇಡ್ ಅಪ್ ಆಫ್ ಸ್ಮಾಲೆಸ್ಟ್ ಪಾರ್ಟಿಕಲ್ಸ್ ಕಾಲ್ಡ್ ಮಾಲಿಕ್ಯೂಲ್ಸ್. ಗ್ಯಾಸ್ ಅಂದ್ರೆ ಅರ್ಥ ಅದು. ದೋಸ್ ಮಾಲಿಕ್ಯೂಲ್ಸ್ ಆರ್ ಮೂವಿಂಗ್ ಇನ್ ರ್ಯಾಂಡಮ್, ಇನ್ ಡಿಸಾರ್ಡರ್ಲಿ ಮ್ಯಾನರ್. ಹಾಗೆ ಓಡಾಡುವಾಗ ಅವು ತಾವೇ ಪರಸ್ಪರ ಡಿಕ್ಕೆ ಹೊಡಿತವೆ. ಅಂದರೆ ದೇ ಕೊಲೈಡ್ ವಿತ್ ಈಚ್ ಅದರ್ ಅಂಡ್ ಆಲ್ಸೋ ವಿತ್ ವಾಲ್ಸ್ ಆಫ್ ದಿ ಕಂಟೈನರ್ ಅಂಡ್ ಎಕ್ಸರ್ಟ್ ಪ್ರೆಷರ್. ಸೊ ಗ್ಯಾಸಿನ ಪ್ರೆಷರ್ ಹೇಗೆ ಬರುತ್ತೆ ಅಂದರೆ ಹೀಗೆ. ಲಾರ್ಜ್ ಅಮೌಂಟ್ ಆಫ್ ಏರ್ ಅಟ್ ಎ ಟೈಮ್ ಬೇರೆ ಕಡೆಯಿಂದ ನಮ್ಮ ಕಡೆಗೆ ಜೋರಾಗಿ ಫ್ಲೋ ಆಗ್ತಾ ಇದೆ ಅಂದರೆ ವಿ ಫೀಲ್ ದಟ್ ಪ್ರೆಷರ್. ಒಳ್ಳೆ ಸ್ಟಾರ್ಮ್ ಅದು. ಆಗ ಅದರಲ್ಲಿ ಮಾಲಿಕ್ಯೂಲ್ಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಅವು ನಮ್ಮ ಕಡೆಗೆ ಫ್ಲೋ ಆಗುವ ವೇಗ ಜಾಸ್ತಿ ಇರುತ್ತೆ, ಮೊಮೆಂಟಮ್ ಜಾಸ್ತಿ ಇರುತ್ತೆ. ಹೈ ಮೊಮೆಂಟಮ್ಮಿಂದ ಅವು ನಮ್ಮ ಮೇಲೆ ಬೀಸಿದಾಗ ಅದು ಸ್ಟಾರಮ್. ನಾವು ಬಿದ್ದು ಹೋಗಬಹುದು, ಕೆಲವೊಮ್ಮೆ ಆರು ಹೋಗ್ಬೋದು, ಸುಂಡ್ರ ಗಾಳಿ. ನಮ್ಮ ಈ ಏರಿಯಾದಲ್ಲಿ ನಮಗೆ ಅದರ ಅನುಭವ ಇರಲ್ಲ, ಬಟ್ ಬೇರೆ ಜಾಗಗಳಿದ್ದಾವೆ, ಅಂಥ ಸ್ಟಾರ್ಮ್ಸ್ ಬರುತ್ತೆ. ಜನ ನಿಂತ್ಕೊಳ್ಳೋಕ್ಕಾಗಲ್ಲ, ಸುಮ್ಮನೆ ಓಪನ್ ಗ್ರೌಂಡ್ ನಿಂತ್ಕೊಳ್ಳೋಕ್ಕಾಗಲ್ಲ, ಬಿದ್ದು ಆರು ಹೋಗ್ಬಿಡ್ತಾನೆ. ಇದೆಲ್ಲ ಪ್ರೆಷರ್ನಲ್ಲಿ ಗಾಳಿ ಬೀಸಿದಾಗ ಆಗುವ ಅನುಭವಗಳವು. ಹಾಗಾದರೆ ಅದು ಗ್ಯಾಸ್ ಲಾರ್ಜ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಒಟ್ಟಿಗಿದ್ದಾಗ, ಅವುಗಳ ವೇಗ ಜಾಸ್ತಿ ಇದ್ದಾಗ ಅದು ನಮ್ಮ ಕಡೆಗೆ, ನಮ್ಮ ಮೇಲೆ ಅದು ಯಾವ ರೀತಿಯಲ್ಲಿ ಬಂದು ಬಡಿಯುತ್ತೆ ಅಂದರೆ ಹೈ ಪ್ರೆಷರ್ನಲ್ಲಿ, ಅದು ಅರ್ಥ. ಸೊ ಇದು ನಾನು ಜನರಲ್ ಆಗಿ ಮಾತಾಡ್ತಿದ್ದೀನಿ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಎನಿ ಪರ್ಟಿಕ್ಯುಲರ್ ಸಿಲೆಬಸ್ ಆಫ್ ಎ ಪರ್ಟಿಕ್ಯುಲರ್ ಸ್ಟ್ಯಾಂಡರ್ಡ್. ಜನರಲ್ ಸೈನ್ಸ್. We have completed certain aspects of science and we have to recollect as would-be scientists and present budding scientists. ನೀವು ಇವೆಲ್ಲವನ್ನೂ ಸಹ ವಿಜ್ಞಾನಿಗಳು ಆ ರೀತಿಯಲ್ಲಿ ತಮ್ಮ ಸರೌಂಡಿಂಗ್ಸ್ ಬಗ್ಗೆ ಆಲೋಚನೆಯನ್ನು ಆರಂಭಿಸಿದ್ದರಿಂದಲೇ ವಿಜ್ಞಾನ ಬೆಳೀತಾ ಹೋಯಿತು. They started questioning themselves about the various aspects going on around. ಅಂಥ ಪ್ರಶ್ನೆಗಳಿಂದ, ಅಂಥ ಕ್ವಶನ್ಸ್ ಅವರ ಮನಸ್ಸಲ್ಲಿ ರೈಸ್ ಆದಾಗ they went on searching answers to the problems, and that is search called science. ಓಕೆ, ಓದಿದ್ದೀವಿ, ಅರ್ಥ ಮಾಡ್ಕೊಂಡಿದ್ದೀವಿ. ಬರೀ ಎಕ್ಸಾಮಿನೇಷನ್ಗೋಸ್ಕರ ಅಲ್ಲ ಸೈನ್ಸ್.
to develop our knowledge, to feel ourselves that we have understood several aspects about science, not just for the sake of exam, but for the sake of understanding, to satisfy our mental needs. ಮಕ್ಕಳು, ಅದು ಯಾರು ಈ ರೀತಿಯಲ್ಲಿ ನೀವು ಪಾಠ ಕೇಳ್ತೀರಲ್ಲ, ಆ ಪಾಠ ಮರೀಲಿಕ್ಕೆ ಸಾಧ್ಯ ಇಲ್ಲ. ದಟ್ ಈಸ್ ವಾಟ್ ಐ ಸಿನ್ಸಿಯರ್ಲಿ ರಿಕ್ವೆಸ್ಟ್. Listen to the classes in a concentrated mind, so that you will learn then and there alone in the classroom. That will be whatever the teacher teaches you, that will be fixed, printed in your minds. ಅದು ಸೈನ್ಸ್ ಕ್ಲಾಸ್ ಎಂದರೆ. ಓಕೆ, ಈಗ ಮಾಲಿಕ್ಯೂಲ್ ಬಗ್ಗೆ ಹೇಳಿದೆ. ಒಂದೇ ಎಲಿಮೆಂಟಿನ ಆಟಮ್ಸ್ ಕಂಬೈನ್ ಆದರೆ ಅದು ಎಲಿಮೆಂಟ್, ಆಟಮ್ಸ್ ಆಫ್ ದ ಸೇಮ್ ಕೈಂಡ್. ಒಂದೇ ಟೈಪ್ ಆಟಮ್ಸ್ ಕಂಬೈನ್ ಆದಾಗ ಅದು ಎಲಿಮೆಂಟ್ ಅಂತೀವಿ. O+O2 ಎಲಿಮೆಂಟ್, N+N N2 ಎಲಿಮೆಂಟ್, H+Cl HCl ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ ಕಂಬೈನ್ ಆದವು, ಕಾಂಪೌಂಡ್ ಫಾರ್ಮೇಷನ್ ಆಯಿತು. 2 ಇರಬಹುದು, 4 ಇರಬಹುದು, 5 ಇರಬಹುದು. 2 ಆಟಮ್ಸ್ ಇದ್ದರೆ ಅದನ್ನು ಡೈಅಟಾಮಿಕ್ ಮಾಲಿಕ್ಯೂಲ್ ಅಂತ ಕರಿತೀವಿ. 3 ಆಟಮ್ಸ್ ಇದ್ದರೆ ಟ್ರೈಅಟಾಮಿಕ್ ಮಾಲಿಕ್ಯೂಲ್, H2O, ಅಲ್ಲಿ 1 ಆಕ್ಸಿಜನ್ 2 H, ಇದು ಟ್ರೈಅಟಾಮಿಕ್ ಮಾಲಿಕ್ಯೂಲ್. ಇದರಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ನೋಡಿ, ಕ್ಯಾಲ್ಸಿಯಂ 1 ಆಟಮ್, ಕಾರ್ಬನ್ 1, 3 ಆಕ್ಸಿಜನ್ 3 4 5 ಪೆಂಟಾ ಅಟಾಮಿಕ್ ಮಾಲಿಕ್ಯೂಲ್. ಒಂದು 3 ಆಟಮ್ಸ್ಗಿಂತ ಜಾಸ್ತಿ ಇದ್ದುಬಿಟ್ರೆ ಅವನ್ನ ನಾವು ಪಾಲಿಅಟಾಮಿಕ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ದೇ ಆರ್ ಕಾಲ್ಡ್ ಪಾಲಿಅಟಾಮಿಕ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಓಕೆ, ಆಯ್ತು. ಈಗ ಮಾಲಿಕ್ಯೂಲ್ ಅರ್ಥ ಆಯ್ತಪ್ಪ. ಎಲಿಮೆಂಟಿನ ಮಾಲಿಕ್ಯೂಲ್ ಆಗಿರ್ಬೋದು, ಕಾಂಪೌಂಡಿನ ಮಾಲಿಕ್ಯೂಲ್ ಆಗಿರ್ಬೋದು. ಮಾಲಿಕ್ಯೂಲ್ ಈಸ್ ಬಿಗ್ಗರ್ ದ್ಯಾನ್ ಆಟಮ್. ತಮಾಷೆ ಹೇಳ್ತೀನಿ, ಮಾಲಿಕ್ಯೂಲ್ ದೊಡ್ಡದು ಆಟಮ್ ದೊಡ್ಡದು ಅಂತ ಕೇಳಿದಾಗ ಬಹಳ ಬೇಗ ಉತ್ತರ ಕೊಡೋದು ಹೆಂಗೆ ಅಂದರೆ, ATOM 4 ಲೆಟರ್ಸ್ ಇದೆ, ಮಾಲಿಕ್ಯೂಲಲ್ಲಿ ಅದಕ್ಕಿಂತ ಜಾಸ್ತಿ ಇದೆ. ಸುಮ್ಮನೆ ಸ್ಪೆಲ್ಲಿಂಗ್ ಜ್ಞಾಪಿಸ್ಕೊಂಡ್ರೂ ಆಟಮ್ಗಳ ಸಂಖ್ಯೆ ಮಾಲಿಕ್ಯೂಲಲ್ಲಿ ಜಾಸ್ತಿ, ಆ ಲೆಟರ್ಗಳ ಸಂಖ್ಯೆ ತಕ್ಷಣ ಹೇಳಕ್ಕೆ ನಾನು ಹೇಳಿದ್ದಷ್ಟೇ. ವೈ ಮಾಲಿಕ್ಯೂಲ್ ಇಸ್ ಬಿಗರ್ ದ್ಯಾನ್ ಆಟಮ್ ಅಂತ ಕೇಳಿದಾಗ ಇಂಥ ಡೆಫಿನೇಷನ್ ಹೇಳ್ಬಾರ್ದು. ಮಾಲಿಕ್ಯೂಲ್ಸಲ್ಲಿ ಭಾಳ ಲೆಟರ್ಸ್ ಇದೆ, ಆಟಮ್ನಲ್ಲಿ ಕಡಿಮೆ ಅಲ್ಲ. ನಮಗೆ ತತ್ಕ್ಷಣ ಹೇಳಬೇಕದು, ಆಟಮ್ ಇಸ್ ಸ್ಮಾಲ್, ಮಾಲಿಕ್ಯೂಲ್ ಇಸ್ ಬಿಗ್ಗರ್. ಸಿಂಪ್ಲಿಸಿಟಿಗೋಸ್ಕರ ಅಷ್ಟೇ ವಿನಃ ಅದೇ ಒಂದು ಡೆಫಿನೇಷನ್ ಅಲ್ಲ. ಓಕೆ, ಈಗ ನಾನು ನಿಮಗೆ ಎಲಿಮೆಂಟಿನ ಆಟಮ್ ಬಗ್ಗೆ ಮಾತಾಡಿದೆ. ಲಾಸ್ಟ್ ಸೆಷನ್ನಲ್ಲಿ ಅಟಾಮಿಕ್ ಮಾಸ್, ಗ್ರಾಮ್ ಅಟಾಮಿಕ್ ಮಾಸ್. ಹಾಗೆಯೇ ಈಗ ಅದೇ ಟೈಪ್ ಮಾಲಿಕ್ಯುಲರ್ ಮಾಸ್. ವಾಟ್ ಈಸ್ ಮಾಲಿಕ್ಯುಲರ್ ಮಾಸ್? ಈಗಲೂ ಸಹ ರೆಫರೆನ್ಸ್ ಯಾವುದು? 1/12 ದ ಮಾಸ್ ಆಫ್ C12 ಐಸೋಟೋಪನ್ನೇ ಈಗಲೂ ರೆಫರೆನ್ಸ್ ತಗೋತೀವಿ ನಾವು. ಅವತ್ತು ಅಟಾಮಿಕ್ ಮಾಸ್ ಡೆಫಿನೇಷನ್, ಇವತ್ತು ಮಾಲಿಕ್ಯುಲರ್ ಮಾಸ್. 2 ಕಂಪೇರ್ ಮಾಡಿ. ನಾನು ಮೇಲೆ ಹೇಳೋದು ಅಟಾಮಿಕ್ ಮಾಸ್, ಇಟ್ ಇಸ್ ದ ರೇಷಿಯೋ ಆಫ್. ಮಾಲಿಕ್ಯುಲರ್ ಮಾಸ್, ಇಟ್ ಇಸ್ ದ ರೇಷಿಯೋ ಆಫ್. 2 ಕಂಪೇರ್ ಮಾಡಿ. ಅಟಾಮಿಕ್ ಮಾಸ್ ಇಸ್ ದ ರೇಷಿಯೋ ಆಫ್, ಮಾಲಿಕ್ಯುಲರ್ ಮಾಸ್ ಇಸ್ ದ ರೇಷಿಯೋ ಆಫ್. ಅದಕ್ಕೆ ಇಟ್ ಇಸ್ ದ ರೇಷಿಯೋ ಆಫ್ ಮಾಸ್ ಆಫ್ 1 ಆಟಮ್ ಆಫ್ ದ ಗಿವನ್ ಎಲಿಮೆಂಟ್. ಇದು ಮಾಸ್ ಆಫ್ 1 ಮಾಲಿಕ್ಯೂಲ್ ಆಫ್ ದ ಗಿವನ್ ಸಬ್ಸ್ಟೆನ್ಸ್ ಅಂತೀವಿ. ಸಬ್ಸ್ಟೆನ್ಸ್ ಅಂದರೆ ಅದು ಎಲಿಮೆಂಟು ಇರಬಹುದು, ಅದು ಎಲಿಮೆಂಟ್ ಮಾಲಿಕ್ಯುಲರ್ ಎಲಿಮೆಂಟ್ ಲೈಕ್ O2 ಇರಬಹುದು. ಸಬ್ಸ್ಟೆನ್ಸ್ ಇಸ್ ಪ್ಯೂರ್, ಮಿಕ್ಸ್ಚರ್ ಇಸ್ ಇಂಪ್ಯೂರ್. ಸಬ್ಸ್ಟೆನ್ಸ್ ಮೇ ಬಿ ಎನ್ ಎಲಿಮೆಂಟ್ ಆರ್ ಎ ಕಾಂಪೌಂಡ್. ಸಬ್ಸ್ಟೆನ್ಸ್ ಅನ್ನೋ ವರ್ಡ್ನಲ್ಲಿ ಎಲಿಮೆಂಟು ಇರುತ್ತೆ, ಕಾಂಪೌಂಡು ಇರುತ್ತೆ. ಆದ್ದರಿಂದ ವಾಟ್ ಈಸ್ ಮಾಲಿಕ್ಯುಲರ್ ಮಾಸ್? ಇಟ್ ಇಸ್ ದ ರೇಷಿಯೋ ಆಫ್ mass of 1 molecule of the given substance to 1/12 the mass of C12 isotope. C12 isotope in a mass at 12. 1/12 of it is 1. ಅದನ್ನು ನಾವು ಬೇಸಿಕ್ ಆಗಿ ತಗೊಂಡಿದ್ದೀವಿ, ಬೇಸಿಸ್ ಆಗಿ ತಗೊಂಡಿದ್ದೀವಿ. ಅದು ಒಂದಿರುತ್ತೆ. ಹಾಗಾದರೆ ಅದಕ್ಕಿಂತ ಒಂದು ಮಾಲಿಕ್ಯೂಲಿನ ಮಾಸು 32 ಟೈಮ್ಸ್ ಜಾಸ್ತಿ ಇದ್ದರೆ ಆ ಮಾಲಿಕ್ಯೂಲಿನ ಮಾಲಿಕ್ಯುಲರ್ ಮಾಸ್ 32 ಅಂತ ಕರೀತೀವಿ. ಹೀಗಾಗದೆ
ಒಂದು ಈಕ್ವೇಷನ್, ಹೌ ಟು ರೈಟ್ ಅನ್ ಈಕ್ವೇಷನ್ ಟು ರೆಪ್ರೆಸೆಂಟ್ ಮಾಲಿಕ್ಯುಲರ್ ಮಾಸ್. ಮಾಲಿಕ್ಯುಲರ್ ಮಾಸ್, molecular mass, molecular mass equals mass of one molecule. Atomic mass ಅಂದಾಗ one atom ಅಂತೀವಿ, one atom of an element ಅಂತೀವಿ, ಇಲ್ಲಿ one molecule of a substance ಅಂತೀವಿ. Mass of one molecule of a substance to 1/12th the mass of 1/12 the mass of C12 isotope. 1/12 the mass of C12 isotope. Simple. So we are ready with atomic mass, we are ready with molecular mass. Molecular mass is the ratio of mass of one molecule of the given substance to 1/12 the mass of C12 isotope. ಹಾಗಾದರೆ ಇದನ್ನು ಇನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಹೆಂಗಪ್ಪ ಅಂತ ಹೇಳಿದರೆ, ಇಲಸ್ಟ್ರೇಷನ್ ಮಾಡಿದರೆ ವಾಟ್ ಎಕ್ಸಾಕ್ಟ್ಲಿ ಏನು ಅದರ ಅರ್ಥ ಅಂತ ಹೇಳಿದರೆ, ಈಗ ಮಾಲಿಕ್ಯುಲರ್ ಮಾಸ್ ಆಫ್ ಆಕ್ಸಿಜನ್, ಮಾಲಿಕ್ಯುಲರ್ ಮಾಸ್ ಆಫ್ ಆಕ್ಸಿಜನ್ ಅಂದಾಗ O2 ಮಾಲಿಕ್ಯೂಲ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನೀಗ. ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್ ಅಂದರೆ O ತಗೋತೀನಿ ನಾನು, ಮಾಲಿಕ್ಯುಲರ್ ಮಾಸ್ ಆಫ್ ಆಕ್ಸಿಜನ್ ಅಂದರೆ O2 ತಗೋತೀನಿ. ಮಾಲಿಕ್ಯುಲರ್ ಮಾಸ್ ಆಫ್ ಹೈಡ್ರೋಜನ್ ಕ್ಲೋರೈಡ್ ಅಂದರೆ HCl ತಗೋತೀನಿ. ಮಾಲಿಕ್ಯುಲರ್ ಮಾಸ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದಾಗ CaCO3 ದ ಮಾಲಿಕ್ಯೂಲ್. ಹಾಗಾದರೆ ಮಾಸ್ ಆಫ್ ಒನ್ ಮಾಲಿಕ್ಯೂಲ್ ಆಫ್ CaCO3 ಡಿವೈಡೆಡ್ ಬೈ 1/12 ದಿ ಮಾಸ್ ಆಫ್ C12 ಐಸೋಟೋಪ್, ಅದು ಮಾಲಿಕ್ಯುಲರ್ ಮಾಸ್ ಆಫ್ CaCO3. ವೆನ್ ಐ ಸೇ ಮಾಲಿಕ್ಯುಲರ್ ಮಾಸ್ ಆಫ್ CaCO3 is 100, ತಮಾಷೆಗೆ 1 ಸೆಂಚುರಿ ಮಾಲಿಕ್ಯುಲರ್ ಮಾಸ್ ಯಾರಿಗೆ ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ಗೆ, ಅದರ ಮಾಲಿಕ್ಯುಲರ್ ಮಾಸ್ 100. CaCO3 ಲೈಮ್ಸ್ಟೋನ್, ಕ್ಯಾಲ್ಸಿಯಂ ಕಾರ್ಬೋನೇಟ್. What is meant by telling that molecular mass of calcium carbonate is 100? It means what? One molecule of CaCO3 weighs 100 times 1/12 the mass of C12 isotope. ಅದು ಹೇಳಬೇಕು ಮಾಮೂಲಾಗಿ. Molecular mass of oxygen is 32. Atomic mass of oxygen is 16. Atomic mass of oxygen 16 means one atom of oxygen weighs 16 times 1/12 the mass of C12. Molecular mass of oxygen is 32 means molecule of oxygen weighs 32 times 1/12 the mass of C12 isotope. E type. Next. So molecular mass, mass of one molecule of the given substance divided by 1/12th the mass of C12 isotope. ಓಕೆ, ಮಾಲಿಕ್ಯುಲರ್ ಮಾಸಿನ ಅರ್ಥನೂ ಹೇಳಿದ್ದೀನಿ ನಾನು ನಿಮಗೀಗ. ಈಗ ಮಾಸನ್ನು ಕೊಟ್ಟು ಈಗ ಇನ್ನೊಂದು ಅಲ್ಲಿ ಅಟಾಮಿಕ್ ಮಾಸ್ ಹೇಳಿದ್ಮೇಲೆ ನಾನು ಗ್ರಾಮ್ ಅಟಾಮಿಕ್ ಮಾಸ್ ಹೇಳಿದೆ. ಇವಾಗ ಮಾಲಿಕ್ಯುಲರ್ ಮಾಸ್ ಹೇಳಿದ ಮೇಲೆ ಏನು ಹೇಳಬೇಕು? ಗ್ರಾಮ್ ಮಾಲಿಕ್ಯುಲರ್ ಮಾಸ್. ಸಿ ವಾಟ್ ಇಸ್ ಗ್ರಾಮ್ ಅಟಾಮಿಕ್ ಮಾಸ್? ಅಟಾಮಿಕ್ ಮಾಸ್ ಎಕ್ಸ್ಪ್ರೆಸ್ಡ್ ಇನ್ ಗ್ರಾಮ್ಸ್. ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್ is 16. 16 grams is 1 gram atom of oxygen. ಹಾಗೇನೇ ಮಾಲಿಕ್ಯುಲರ್ ಮಾಸ್ ಆಫ್ ಆಕ್ಸಿಜನ್ is 32. ಇಟ್ಸ್ ಎ ನಂಬರ್. ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಎಷ್ಟು ಅಂತ ಕೇಳಿದರೆ ಆಗ ಹೇಳ್ತೀನಿ 32 grams. ಸೊ ಮಾಲಿಕ್ಯುಲರ್ ಮಾಸ್ ಆಫ್ ಆಕ್ಸಿಜನ್ 32. ಮಾಲಿಕ್ಯುಲರ್ ಮಾಸ್ ಆಫ್ ಆಕ್ಸಿಜನ್ ಅಂದರೆ O2 is 32. So gram molecular mass of oxygen is how much? Molecular mass in grams. So 32 grams of oxygen ತಗೊಂಡ್ರೆ ಅದನ್ನು ಗ್ರಾಮ್ ಮೋಲಾರ್ ಮಾಸ್ ಅಂತಲೂ ಕರಿತೀವಿ. ಹಾಗಾದರೆ ಮಾಲಿಕ್ಯುಲರ್ ಮಾಸ್ ಆಫ್ ಎ ಗಿವನ್ ಸಬ್ಸ್ಟೆನ್ಸ್ ಎಕ್ಸ್ಪ್ರೆಸ್ಡ್ ಇನ್ ಗ್ರಾಮ್ಸ್ ಇಸ್ ಕಾಲ್ಡ್ GMM. G ಅಂದರೆ ಗ್ರಾಮ್, M ಅಂದರೆ ಮಾಲಿಕ್ಯುಲರ್, M ಅಂದರೆ ಮಾಸ್. 32 grams of oxygen is 1 gram molecular mass. ಅದನ್ನು
ಗ್ರಾಮ್ ಮೋಲ್ ಅಂತಲೂ ಕರೀತಾರೆ. ಇನ್ನೂ ಸ್ವಲ್ಪ ಮುಂದುವರೆದು 1 ಮೋಲ್ ಅಂತಲೂ ಕರೀತಾರೆ. ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಆರ್ 1 ಮೋಲ್ ಆರ್ 1 ಗ್ರಾಮ್ ಮೋಲ್. ನಾನು ಅವತ್ತು ನಿಮಗೆ ಮಾಸಸ್ ಕೊಟ್ಟು ಗ್ರಾಮ್ ಆಟಮ್ಸ್ ಮಾಡೋಕ್ಕೆ ಹೇಳಿದೆ. ಅದಕ್ಕೆ ಈಕ್ವೇಷನ್ ಏನು ಕೊಟ್ಟಿದ್ದೆ? ನಂಬರ್ ಆಫ್ ಗ್ರಾಮ್ ಆಟಮ್ಸ್ ಇಸ್ ಈಕ್ವಲ್ ಟು ಮಾಸ್ ಇನ್ ಗ್ರಾಮ್ಸ್ ಡಿವೈಡೆಡ್ ಬೈ ಅಟಾಮಿಕ್ ಮಾಸ್. ಇವತ್ತು ಪ್ರಶ್ನೆ ಕೇಳ್ತೀನಿ ನಾನು. ಕನ್ವರ್ಟ್ ದ ಫಾಲೋಯಿಂಗ್ ಮಾಸಸ್ ಇಂಟು ಗ್ರಾಮ್ ಮೋಲ್ಸ್. ಕನ್ವರ್ಟ್ ದ ಫಾಲೋಯಿಂಗ್ ಮಾಸಸ್ ಇಂಟು ಗ್ರಾಮ್ ಮೋಲ್ಸ್. ಈಗ 128 ಗ್ರಾಮ್ಸ್ ಆಫ್ ಆಕ್ಸಿಜನನ್ನು ಗ್ರಾಮ್ ಮೋಲ್ಸಲ್ಲಿ ಅದನ್ನ ಕನ್ವರ್ಟ್ ಮಾಡಿ ಹೇಳಿ. ಎಕ್ಸ್ಪ್ರೆಸ್ 128 grams of oxygen in gram moles or gram molecular masses or simply moles. How many moles are there? How many moles of oxygen are there in 128 grams of oxygen? ಹಾಗಾದರೆ ನಂಬರ್ ಆಫ್ ಮೋಲ್ಸ್ ಅಥವಾ ನಂಬರ್ ಆಫ್ ಗ್ರಾಮ್ ಮೋಲ್ಸ್, ನಂಬರ್ ಆಫ್ ಮೋಲ್ಸ್, ನಂಬರ್ ಆಫ್ ಗ್ರಾಮ್ ಮೋಲ್ಸ್ is equal to mass in grams divided by gram molecular mass. Mass in grams divided by gram molecular mass. Gram molecular mass. Okay. Gram molecular mass. 128 grams ಕೊಟ್ಟಿದ್ದಾರೆ. Convert 128, express 128 grams of oxygen in gram moles. Equation n, number of moles is given by mass in grams divided by gram molar mass. Yes please, mass in grams 128 grams को ಈಗ gram molar mass of oxygen the O2, 1O 16, 2O 32. molecular mass ಹೆಂಗೆ ಬರುತ್ತೆ? by adding up atomic masses. O2ನಲ್ಲಿ 2 ಆಟಮ್ಸ್ ಇದೆ, ಒಂದು ಆಟಮ್ 2 ಆಟಮ್ ಸೇಮ್ ಇದೆ. O plus O, 16 plus 16, 32. 32 is the 32 grams is the molecular mass, gram molecular mass. ಎಷ್ಟಿಂದ ಹೋಗುತ್ತೆ? ಈಗ 4 ಬರುತ್ತೆ. when I say 128 grams of oxygen, it is nothing but 4 moles of oxygen. 4 gram moles of oxygen. ಯಾಕೆ ಇದನ್ನ ಸ್ಟ್ರೆಸ್ ಮಾಡ್ತಿದ್ದೀವಿ ಅಂದರೆ 4 ಗ್ರಾಮ್ ಮೋಲ್ಸ್ ಆಫ್ ಆಕ್ಸಿಜನ್ ತಗೋ ಅಂದರೆ 4 ಗ್ರಾಮ್ಸ್ ತಗೊಳ್ಳಲ್ಲ ನಾವು. ಅವು 4 ಗ್ರಾಮ್ಸ್ ಅಲ್ಲ, ಗ್ರಾಮ್ ಮೋಲ್ಸ್. ಅಂದರೆ ಮಾಸನ್ನು ಗ್ರಾಮ್ ಮೋಲಿಗೆ ಕನ್ವರ್ಟ್ ನಾವು ಮಾಡಿದ ನಂತರ ಬರ್ತಕ್ಕಂಥ ಯೂನಿಟ್ಸ್ ಅವು. ಹೆಂಗೆ ಬರ್ತದು? ಮಾಸನ್ನು ಗ್ರಾಮ್ ಮಾಲಿಕ್ಯುಲರ್ ಮಾಸಿಂದ ಭಾಗಿಸಿದಾಗ ಬರುತ್ತೆ. ಎಸ್, ಈಗ ಹೇಳು. 32 ಗ್ರಾಮ್ಸ್ ಆಫ್ ಆಕ್ಸಿಜನ್ ಮೀನ್ಸ್ 1 ಮೋಲ್. 64 by 32, 2 ಆಯಿತು. 128 by 32, 4 ಆಯಿತು. 320 grams of oxygen in how many moles? 320 divided by 32, 10 moles ಆಯಿತು. ಈ ರೀತಿಯಲ್ಲಿ ಒಂದು ಮಾಲಿಕ್ಯೂಲಿನ ಮಾಸನ್ನು ಕೊಟ್ಟರೆ, ಒಂದು ಮಾಲಿಕ್ಯುಲರ್ ಎಲಿಮೆಂಟಿನ ಅಥವಾ ಮಾಲಿಕ್ಯುಲರ್ ಕಾಂಪೌಂಡಿನ ಮಾಸನ್ನು ಕೊಟ್ಟರೆ ನಾವು ಆ ಮಾಸನ್ನು ಮಾಲಿಕ್ಯುಲರ್ ಮಾಸಿಂದ ಡಿವೈಡ್ ಮಾಡ್ತೀವಿ, ನಂಬರ್ ಆಫ್ ಮೋಲ್ಸ್ ಬರುತ್ತೆ. ಯಾವುದನ್ನು ಕೊಡಲಿ ಅವರು 56 ಗ್ರಾಮ್ಸ್ ಆಫ್ ನೈಟ್ರೋಜನನ್ನು ಮೋಲ್ಸಲ್ಲಿ ಹೇಳಿ. ಆಗ ಮಾಸ್ ಇನ್ ಗ್ರಾಮ್ಸ್ 56 ಡಿವೈಡೆಡ್ ಬೈ ನೈಟ್ರೋಜನ್ ಕೊಟ್ಟಿರೋದು. ನೈಟ್ರೋಜನ್ ಫಾರ್ಮುಲಾ N2, ಮಾಲಿಕ್ಯುಲರ್ ಫಾರ್ಮುಲಾ N2. ಅಟಾಮಿಕ್ ಮಾಸ್ ಆಫ್ ನೈಟ್ರೋಜನ್ ಇಸ್ 14. 14 into 2, 28. 56 by 28, it comes to be 2. ನೋಡಿ, ಈಗ 56 ಗ್ರಾಮ್ಸ್ ಆಫ್ ನೈಟ್ರೋಜನ್ ಕೊಟ್ಟಿದ್ದೀನಿ, ಅದನ್ನು ಗ್ರಾಮ್ ಆಟಮ್ಸಲ್ಲಿ ಹೇಳಿ. 56 ಗ್ರಾಮ್ಸ್ ಆಫ್ ನೈಟ್ರೋಜನನ್ನು ಗ್ರಾಮ್ ಆಟಮ್ಸಲ್ಲಿ ಹೇಳಿ ಅಂದರೆ 56 ಡಿವೈಡೆಡ್ ಬೈ ಅಟಾಮಿಕ್ ಮಾಸ್ ಬರೀತೀನಿ, 4 ಗ್ರಾಮ್ ಆಟಮ್ಸ್ ಆಯಿತು. ಅದನ್ನು ಗ್ರಾಮ್ ಮೋಲ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಿ ಎಂದರೆ 56 ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಬರೀತೀನಿ. ಇದೆಲ್ಲದನ್ನು ಸಹ ಮತ್ತೊಮ್ಮೆ ನಾವು ನಿಮಗೆ PUC ಎಂಟರ್ ಆದಾಗ ಇದೆಲ್ಲವೂ ಬರ್ತದೆ.
ಆಗ ಇವೆಲ್ಲ ಪ್ರಾಬ್ಲಮ್ಸ್, ಸಿಂಪಲ್ 2 ಮಾರ್ಕ್ಸ್ ಪ್ರಾಬ್ಲಮ್ಸ್. ಕನ್ವರ್ಟ್ 400 grams of calcium carbonate, express 400 grams of calcium carbonate in moles. Immediate 400 divided by 100, 4 moles. ಇದು gram mole or simply mole or molecular, gram molecular mass. ಈಗ ಅಲ್ಲಿ ನಾನು ಆಟಮ್ಗಳಲ್ಲಿ ಅವಗಾಡ್ರೋ ನಂಬರ್ ಹೇಳಿದ ಹಾಗೆ ಇದರಲ್ಲಿಯೂ ಸಹ ಅವಗಾಡ್ರೋ ನಂಬರ್ ಹೇಳ್ತೀನಿ. ಎರಡನ್ನೂ ಕಂಪೇರ್ ಮಾಡಿ. ಅಲ್ಲಿ ಹೇಳಿದ್ದು ನಾನು ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ 1 gram ಆಟಮ್ ಆಫ್ ದ ಗಿವನ್ ಎಲಿಮೆಂಟ್. ಇಲ್ಲಿ ಅದನ್ನೇ ಹೇಳಿ ಇನ್ ಟರ್ಮ್ಸ್ ಆಫ್ ಮೋಲ್ಸ್. ನಂಬರ್ ಆಫ್ ಮಾಲಿಕ್ಯೂಲ್ಸ್, ಅಲ್ಲಿ ನಂಬರ್ ಆಫ್ ಆಟಮ್ಸ್. ಅವಗಾಡ್ರೋ ನಂಬರ್ ಎರಡಕ್ಕೂ ಸೇಮ್. ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ 1 gram ಮೋಲ್, ಅಲ್ಲಿ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ 1 gram ಆಟಮ್. ಇಲ್ಲಿ ನಂಬರ್ ಆಫ್ ಮೋಲ್ಸ್, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ 1 gram ಮೋಲ್. 16 grams ಅಂದರೆ 1 gram ಆಟಮ್ ಆಫ್ ಆಕ್ಸಿಜನ್. 16 gram ಆಫ್ ಆಕ್ಸಿಜನಲ್ಲಿ ಹೌ ಮೆನಿ ಆಟಮ್ಸ್ ಆರ್ ದೇರ್? ಅವಗಾಡ್ರೋ ನಂಬರ್ ಆಫ್ ಆಟಮ್ಸ್. ಮಾಲಿಕ್ಯುಲರ್ ಮಾಸ್ ತಗೋ, 32 is the molecular mass of oxygen. 1 gram mole of oxygen means 32 grams. 32 grams ಅಲ್ಲಿ ಹೌ ಮೆನಿ ಮಾಲಿಕ್ಯೂಲ್ಸ್ ಆಫ್ ಆಕ್ಸಿಜನ್? ಅವಗಾಡ್ರೋ ನಂಬರ್. ಅವಗಾಡ್ರೋ ನಂಬರ್. ಹಾಗೆ ಥಿಂಕ್ ಮಾಡಿ. ಇದರಲ್ಲಿ ಏನಾದರೂ ಡೌಟ್ಸ್ ಬಂದಾಗ ಕಾಲೇಜಿಗೆ ಹೋಗ್ತಿರಲ್ಲ, ಆವಾಗ ಅಲ್ಲಿ ಬೇಸನ್ನ ಹಿಂಗೆ ಹೇಳಿದ್ರು ನಮಗೆ ಆ ಕ್ಲಾಸ್ ಮಾಡುವಾಗ. ಇದು ಹೇಗಾಗತ್ತೆ? 16 grams ಆಕ್ಸಿಜನ್ನಲ್ಲಿರೋ ಆಟಮ್ಸು ಅಷ್ಟೇ, 32 grams ಆಫ್ ಆಕ್ಸಿಜನ್ನಲ್ಲಿರೋ ಮಾಲಿಕ್ಯೂಲ್ಸು ಅಷ್ಟೇ ಅಂತ ಹೇಳ್ತಿರಲ್ಲ. ಹೌ ಇಟ್ ಈಸ್ ಕರೆಕ್ಟ್? ನಿಮಗೆ ಬಿಡ್ತಿದ್ದೀನಿ ಮಕ್ಕಳ. ನೀವು ಅದನ್ನು ಆಲೋಚನೆ ಮಾಡಿ. 16 grams ಆಫ್ ಆಕ್ಸಿಜನ್ ಕಂಟೈನ್ಸ್ ಅವಗಾಡ್ರೋ ನಂಬರ್ ಆಫ್ ಆಟಮ್ಸ್ ಆಫ್ ಆಕ್ಸಿಜನ್. 32 grams ಆಫ್ ಆಕ್ಸಿಜನ್ ಕಂಟೈನ್ಸ್ ಅವಗಾಡ್ರೋ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆಫ್ ಆಕ್ಸಿಜನ್. ಪ್ಲೀಸ್ ಥಿಂಕ್. ಎಲ್ಲವನ್ನು ನಿಮ್ಗೆ ಯಾಕೆ ಹೇಳ್ಕೊಡ್ಬೇಕು? ನಿಮಗೂ ಸೈಂಟಿಫಿಕ್ ಮೈಂಡ್ ಇದೆ, ನಿಮ್ಮ ಮನಸ್ಸಲ್ಲೂ ಮ್ಯಾಥಮೆಟಿಕ್ಸ್ ಇದೆ. ಪ್ಲೀಸ್ ಎಕ್ಸ್ಪ್ಲೈನ್ ಟು ಯುವರ್ ಯಂಗರ್ ಬ್ರದರ್ ಆರ್ ಯಂಗರ್ ಸಿಸ್ಟರ್ ಹೌ ದಿಸ್ ಈಸ್ ಟ್ರೂ. ಓಕೆ, ದಿಸ್ ಈಸ್ ಅಬೌಟ್ ಮಾಲಿಕ್ಯುಲರ್ ಮಾಸ್, ಅವಗಾಡ್ರೋ ನಂಬರ್. ಸೊ ಆಗ ಎರಡು ಸೇರಿಸೋಣ. ಹೌ ಡು ಯು ಡಿಫೈನ್ ಅವಗಾಡ್ರೋ ನಂಬರ್ ಅಂತ ಕೇಳಿಬಿಟ್ರೆ ಆ ಎರಡು ಹೇಳಿ. ನಂಬರ್ ಆಫ್ ಆಟಮ್ಸ್ present in 1 gram atom of the given element, or number of molecules present in 1 gram mole of the given substance is called Avogadro number. Mass of single atom ಬೇಕಾ? Mass of single atom, atomic mass, mass of single atom, atomic mass divided by Avogadro number. Mass of a single molecule, molecular mass divided by Avogadro number. ನನಗೆ ಸಿಂಗಲ್ ಮಾಲಿಕ್ಯೂಲ್ ಆಫ್ O2 ಅದರ ಮಾಸ್ ಬೇಕು ಅಂದರೆ ಮಾಲಿಕ್ಯುಲರ್ ಮಾಸ್ 32 ಡಿವೈಡೆಡ್ ಬೈ 6.023 ಇಂಟು 10⁻23. ಇದು ಮಾಸ್ ಆಫ್ ಸಿಂಗಲ್ ಮಾಲಿಕ್ಯೂಲ್ ಆಫ್ ಆಕ್ಸಿಜನ್. ಮಾಸ್ ಆಫ್ ಸಿಂಗಲ್ ಮಾಲಿಕ್ಯೂಲ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್, ಮಾಲಿಕ್ಯುಲರ್ ಮಾಸ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಡಿವೈಡೆಡ್ ಬೈ Avogadro ನಂಬರ್. ಸಿಂಪಲ್. ಓಕೆ ಫ್ರೆಂಡ್ಸ್, ಈಗ ನಾನು ನಿಮಗೆ ಮಾಸಸ್ ಕೊಟ್ಟು ಗ್ರಾಮ್ ಮೋಲ್ಸ್ ಹೇಳೋದು ಹೇಗೆ? ಮಾಸಸ್ನ ಮಾಲಿಕ್ಯುಲರ್ ಮಾಸಿಂದ ಭಾಗಿಸ್ತೀರಿ. ಮಾಸ್ ಕೊಟ್ಟು ಮಾಸ್ ಆಫ್ ಅಟಾಮಿಕ್ ಮಾಸ್ ಗೊತ್ತಿದ್ದರೆ ಮಾಸ್ ಆಫ್ ಸಿಂಗಲ್ ಆಟಮ್ ಅಟಾಮಿಕ್ ಮಾಸ್ ಡಿವೈಡೆಡ್ ಬೈ ಅವಗಾಡ್ರೋ ನಂಬರ್. ಮಾಲಿಕ್ಯುಲರ್ ಮಾಸ್ ಕೊಟ್ಟು ಮಾಸ್ ಆಫ್ ಸಿಂಗಲ್ ಮಾಲಿಕ್ಯೂಲ್ ಮಾಲಿಕ್ಯುಲರ್ ಮಾಸ್ ಬೈ ಅವಗಾಡ್ರೋ ನಂಬರ್. ಬಹಳ ಸಿಂಪಲ್. ಐ ಹ್ಯಾವ್ ಸ್ಪೆಂಟ್ ಲಾಟ್ ಆಫ್ ಟೈಮ್ ಟು ಟೆಲ್ ಯು ವೆರಿ ಸಿಂಪಲ್ ಥಿಂಗ್ಸ್ which needs only 1 minute to understand. Okay, now coming to how to write
ಮಾಲಿಕ್ಯುಲಾರ್ ಫಾರ್ಮುಲೆ. ಏಕೆಂದರೆ ನಮಗಿನ್ನು ಮುಂದೆ ಒಂದು ಕೆಮಿಕಲ್ ಈಕ್ವೇಷನ್ ಬರಿಬೇಕು ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ರಿಯಾಕ್ಟ್ಸ್ ವಿತ್ ಹೈಡ್ರೋಕ್ಲೋರಿಕ್ ಆಸಿಡ್ ಟು ಗಿವ್ ಕ್ಯಾಲ್ಸಿಯಂ ಕ್ಲೋರೈಡ್, ವಾಟರ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ಇದೊಂದು ರಿಯಾಕ್ಷನ್. ಈ ಒಂದು ಕೆಮಿಕಲ್ ರಿಯಾಕ್ಷನ್ ಅನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ನಾವು ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಫುಲ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಬರ್ಕೊಂಡು ಮಾಡೋಕ್ಕಾಗಲ್ಲ. ಇಟ್ ಟೇಕ್ಸ್ ಮಚ್ ಟೈಮ್. ಅದಕ್ಕೊಂದು ಸಿಂಬಾಲಿಕ್ ವೇಯನ್ನು ಮಾಡಿದರು. ಅದನ್ನು ಕೆಮಿಕಲ್ ಈಕ್ವೇಷನ್ ಅಂತ ಕರೆದರು. It is representing, what is chemical equation? It is representing a chemical reaction by using formulae of compounds and symbols of elements. ಅಲ್ಲಿ ಎಲಿಮೆಂಟ್ ರಿಯಾಕ್ಷನ್ ಭಾಗವಹಿಸಿದ್ದರೆ ಅದರ ಸಿಂಬಲ್, ಅಲ್ಲಿ ಆಕ್ಸಿಜನ್ ಭಾಗವಹಿಸಿದೆ ಅಂದರೆ ಎಲಿಮೆಂಟ್ ಆಕ್ಸಿಜನ್ ಸಿಂಬಲ್ ಏನು? O2. ಓ ಅಲ್ಲ, O2 ಬರಿತೀವಿ ನಾವಾಗ. ಅದರ ಸ್ಟೇಬಲ್ ಫಾರಮ್ ಬರೀಬೇಕಪ್ಪ. ಐರನ್ ರಿಯಾಕ್ಟ್ಸ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಂತ ಕೊಟ್ಟಾಗ ರಿಯಾಕ್ಟೆಂಟ್ಸ್ ಯಾವುವು? ಐರನ್ ಅಂಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಆರ್ ದ ರಿಯಾಕ್ಟೆಂಟ್ಸ್. ಪ್ರಾಡಕ್ಟ್ಸ್ ಇವೆರಡು ಕಂಬೈನ್ ಆದಾಗ ಐರನ್ ಸಲ್ಫೇಟ್ ಅಂಡ್ ಹೈಡ್ರೋಜನ್ ಗ್ಯಾಸ್ ಬರುತ್ತೆ. ಹಾಗಾದರೆ ಐರನ್ ಈಸ್ ಅನ್ ಎಲಿಮೆಂಟ್, ಅದರ ಸಿಂಬಲ್ Fe. ಸಲ್ಫ್ಯೂರಿಕ್ ಆ್ಯಸಿಡ್ H2SO4. ಹಾಗೆ ಐರನ್ ಸಲ್ಫೇಟ್ FeSO4. ಹೈಡ್ರೋಜನ್ ಬರಿ ಅಂದರೆ H2 ಬರಿತೀನಿ, H ಬರಿಯಲ್ಲ. H2 ಇಸ್ ದ ಸ್ಟೇಬಲ್ ಫಾರ್ಮ್. ಹೈಡ್ರೋಜನ್ ಇರೋದೇ H2 ರೂಪದಲ್ಲಿ, H ರೂಪದಲ್ಲಿ ಇರಲ್ಲ. ಅದಕ್ಕೆ ಸ್ಟೇಬಲ್ ಫಾರ್ಮ್ನಲ್ಲೇ ಬರಿಬೇಕು ನಾವು ರೆಪ್ರೆಸೆಂಟ್ ಮಾಡೋದು. ಹಾಗಾದರೆ ವಾಟ್ ಈಸ್ ಕೆಮಿಕಲ್ ಈಕ್ವೇಷನ್? ಇಟ್ ಈಸ್ ಎ ಮೆಥಡ್ ಆಫ್ representing a chemical reaction that occurs by using symbols of elements, molecular formula of compounds, writing reactants on the left hand side, products on the right hand side. They are separated by an arrow mark in between. Reactants left ಗೆ ಬರಿತೀನಿ, products right ಗೆ ಬರಿತೀನಿ. reactants left ಗೆ, products right. reactants ಅಂದ್ರೇನು? the substances which take part in the reaction. ಕನ್ನಡದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ರಿಯಾಕ್ಷನ್ ಅನ್ನಲಿಕ್ಕೆ ಕ್ರಿಯೆ, ಕ್ರಿಯೆಯಲ್ಲಿ ಭಾಗವಹಿಸುವ ವಸ್ತು ಕ್ರಿಯಾಭಾಗಿ. ಕ್ರಿಯಾಭಾಗಿಗಳು ಎಂದರೆ ಕ್ರಿಯೆಯಲ್ಲಿ ಭಾಗವಹಿಸುವ ವಸ್ತುಗಳು. ಕೆಮಿಕಲ್ ಸಬ್ಸ್ಟೆನ್ಸಸ್ ದಟ್ ಟೇಕ್ ಪಾರ್ಟ್, that participate in the reaction are called reactants. Products reaction ಆದ ಮೇಲೆ they are converted into new things. After the chemical reaction, new things formed are called products. So they are written on the right hand side. ಹಾಗಾದರೆ ರಿಯಾಕ್ಟೆಂಟ್ಸ್ ಬರೆದಾದ ಮೇಲೆ ರಿಯಾಕ್ಟೆಂಟ್ಸ್ಗಳ ಫಾರ್ಮುಲಾಗಳನ್ನು ಬರೆದು ಬಿಡ್ತೀವಿ, ಆರೋ ಮಾರ್ಕ್ ಹಾಕ್ತೀವಿ. ಆರೋ ಮಾರ್ಕಿನ ಮುಂದೆ ಪ್ರಾಡಕ್ಟ್ಸ್ ಯಾವ್ಯಾವಿದ್ದಾವೆ ಅವುಗಳ ಫಾರ್ಮುಲಾ ಬರಿತೀವಿ. ಅದನ್ನು ನಾವೇನಂತ ಕರಿತೀವಿ? ಕೆಮಿಕಲ್ ಈಕ್ವೇಷನ್ ಅಂತ ಕರಿತೀವಿ. ಓಕೆ. ಹೈಸ್ಕೂಲಲ್ಲಿ ಯಾವ ಸ್ಟ್ಯಾಂಡರ್ಡ್ನಲ್ಲಿ ಓದಿದ್ರು ನೆನಪಿಲ್ಲ ನನಗೆ. ಎಲ್ಲೋ ಓದಿದ್ದೀರಿ, 10th ಓದಿರಬಹುದು, ಹೋಪ್ಸೋ. ಟೈಪ್ಸ್ ಆಫ್ ರಿಯಾಕ್ಷನ್ಸ್ 10th ಓದಿದ್ರಿ. ಹಾಗಾದರೆ ಐರನ್ ರಿಯಾಕ್ಟ್ಸ್ ವಿತ್ ಸ್ಟೀಮ್. ಸ್ಟೀಮ್ ಅಂದ್ರೇನು? ವಾಟರ್ ಇನ್ ಗೇಷಿಯಸ್ ಫಾರಮ್. 100 degree is the boiling point of water. ಎಬೋ 100 degree ಬರ್ತಕ್ಕಂಥ ವಾಟರ್ ವೇಪರೈಸ್ ಆಗುತ್ತೆ. ಬಿಲೋ 100 degree ವಾಟರ್ ಗ್ಯಾಸಿಯಸ್ ಸ್ಟೇಟಿಗೆ ಬರುತ್ತಲ್ಲ, ಬಿಲೋ 100 ಡಿಗ್ರಿಯಲ್ಲೂ ಬರುತ್ತೆ. 25 ಡಿಗ್ರಿಯಲ್ಲೂ ಇಲ್ಲಿ ವೇಪರ್ ಇದೆ, ವಾಟರ್ ವೇಪರ್ ಇದೆ. ಟೆಂಪರೇಚರ್ ಜಾಸ್ತಿ ಆದಂಗೆಲ್ಲ ಮೋರ್ ಆ್ಯಂಡ್ ಮೋರ್ ವಾಟರ್ ಎಂಟರ್ಸ್ ಇಂಟು ವೇಪರ್ ಸ್ಟೇಟ್.
ಅದರ ಬಾಯ್ಲಿಂಗ್ ಪಾಯಿಂಟ್ ಬರುವವರೆಗೆ ನಾವು ಅದನ್ನು ವೇಪರ್ ಅಂತ ಕರಿತೀವಿ ಆ ಗ್ಯಾಸನ್ನು. ವಿ ಆರ್ ಸರೌಂಡೆಡ್ ಬೈ ಗೇಷಿಯಸ್ ವಾಟರ್ ಅನ್ನಲ್ಲ. ಇನ್ ಏರ್ ದೇರ್ ಇಸ್ ವಾಟರ್ ವೇಪರ್ ಅಂತೀವಿ. ಟೆಂಪರೇಚರ್ ಅದರ ಬಾಯ್ಲಿಂಗ್ ಪಾಯಿಂಟ್ಗಿಂತ ಮೇಲಿನ ಟೆಂಪರೇಚರ್ಗೆ ಹೋದಾಗ ಅದೇ ವೇಪರ್ನ ಏನಂತ ಕರಿತೀವಿ? ಗ್ಯಾಸ್ ಅಂತ ಕರಿತೀವಿ. ಗೇಷಿಯಸ್ ಫಾರಮ್ ಆಫ್ ವಾಟರ್ ಈಸ್ ಸ್ಟೀಮ್. ಸ್ಟೀಮ್ ಪ್ರೆಷರ್ ಕುಕ್ಕರ್ನಲ್ಲೆಲ್ಲ ಇಟ್ಟು ಯಾವುದೋ ಟೈಮಲ್ಲಿ ಜೋರಾಗಿ ಅಲ್ಲಿ ಹೋಲಲ್ಲಿ ವಾಲ್ವ್ ಮೂಲಕ ಸ್ಟೀಮ್ ಬರುತ್ತೆ, ಜೋರಾಗಿ ವಿಷಲ್ ಹೊಡೆಯುತ್ತದು. ಅದು ಹೊಡೆದಾಗ ನಾವು ಮೇಲೆ ಒಂದು ಅದಕ್ಕೆ ಇನ್ನೊಂದು ಹಾಕ್ಬೇಕು, ಅದು ಹಾಕ್ಬಿಡ್ತಾರೆ, ಒಂದು ನಾಬನ್ನು ಫಿಕ್ಸ್ ಮಾಡ್ತಾರೆ ಅದಕ್ಕೆ. ಆಮೇಲೆ 5 ನಿಮಿಷಕ್ಕೆ ಅಡುಗೆ ಆಗೋಗ್ಬಿಡುತ್ತೆ. ಅಲ್ಲಿ ಜೋರಾಗಿ ಬರುತ್ತಲ್ಲ, ಅದು ಸ್ಟೀಮ್ ಅಂತ ಕರಿತೀವಿ ನಾವು ಅದನ್ನು. ವಾಟರ್ ವೇಪರೈಸ್ ಆಗಿ ಸ್ಟೀಮ್ ಬರ್ತಿರುತ್ತಾಗ. ವೈಟ್ ಫ್ಯೂಮ್ಸ್ ಬರುತ್ತೆ, ಅದು ಸ್ಟೀಮು. ನಥಿಂಗ್ ಬಟ್ ವಾಟರ್ ಇನ್ ಗೇಷಿಯಸ್ ಸ್ಟೇಟ್. ಸ್ಟೀಮ್ ಅಂದರೆ ಹಾಗಾದರೆ ಐರನ್ ರಿಯಾಕ್ಟ್ಸ್ ವಿತ್ ಸ್ಟೀಮ್. ಹಾಗಾದರೆ ರಿಯಾಕ್ಟೆಂಟ್ಸ್ ಯಾವ್ಯಾವು? ಐರನ್ ರಿಯಾಕ್ಟೆಂಟ್ಸ್ ಯಾವ್ಯಾವು? ಐರನ್ and what? Yes, please. Fe plus H2O. ಸ್ಟೀಮಿನ ಫಾರ್ಮುಲಾನು ಅದೇ. ಐಸ್ ಅನ್ರಿ, H2O ಇನ್ ಸಾಲಿಡ್ ಸ್ಟೇಟ್. ಐಸನ್ನು ರೆಪ್ರೆಸೆಂಟ್ ಮಾಡಿ ಕೆಮಿಕಲಿ ಅಂದರೆ H2O ಬರೋದು ಬ್ರಾಕೆಟ್ನಲ್ಲಿ ಎಸ್ ಬರೀತೀವಿ. ಸಾಲಿಡ್ ವಾಟರ್ ಈಸ್ ಐಸ್. ನಾವು ದಿನ ಕುಡಿಯೋ ವಾಟರ್ನ H2OL ಅಂತ ಬರೀತೀವಿ. ಸ್ಟೀಮನ್ನು H2O ಬರೋದು ಬ್ರಾಕೆಟ್ನಲ್ಲಿ G ಅಂತ ಬರೀತೀವಿ. ಐರನ್ ಇನ್ ಸಾಲಿಡ್ ಸ್ಟೇಟ್, H2O ಇನ್ ಗೇಷಿಯಸ್ ಸ್ಟೇಟ್. ಸ್ಟೀಮ್ ಅದು. ದೇ ಕಂಬೈನ್. ಪ್ರಾಡಕ್ಟ್ಸ್ ಜ್ಞಾಪಕ ಬರ್ತಾ ಇದೆಯಾ? Fe3O4 ಅಂತ ಬರುತ್ತೆ. Fe3O4 ಪ್ಲಸ್ ಹೈಡ್ರೋಜನ್. ಅವು ಪ್ರಾಡಕ್ಟ್ಸ್. ನೋಡಿ, ಹೈಡ್ರೋಜನ್ ಬರಿ ಅಂದರೆ ಹೆಚ್ಚು ಬರಿಯಲ್ಲ. ಇಟ್ ಇಸ್ ಎಲಿಮೆಂಟಲ್ ಮಾಲಿಕ್ಯೂಲ್. ಅದರ ಸ್ಟೇಬಲ್ ಫಾರಮ್ H2. ಐರನ್ನಿನ ಸ್ಟೇಬಲ್ ಫಾರಮ್ Feನೇ. Fe ಪ್ಲಸ್ H2O, Fe3O4 ಪ್ಲಸ್ H2. ಇದು ಕೆಮಿಕಲ್ ಈಕ್ವೇಷನ್. ಬಟ್ ಐ ಡೋಂಟ್ ಕಾಲ್ ಇಟ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಅದನ್ನು ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಅಂತ ಕರೆಯೋದು ಹೇಗೆ? ಯಾವಾಗ ಅದನ್ನು ಬ್ಯಾಲೆನ್ಸ್ಡ್ ಅಂತ ಕರಿತೀರಿ? ಇಲ್ಲಿ ಐರನ್ ಇದೆ, 1 ಆಟಮ್ ಕಾಣಿಸ್ತಾ ಇದೆ ನಮ್ಮ ಕಣ್ಣಿಗೆ. ಇಲ್ಲಿ ಅಲ್ಲಿ ಐರನ್ನಿನ 3 ಆಟಮ್ಸ್ ಕಾಣಿಸ್ತಾ ಇದೆ. ಹಾಗಾದರೆ ನಂಬರ್ ಆಫ್ ಆಟಮ್ಸ್ ಆಫ್ ಐರನ್ ಆನ್ ದ 2 sides ಆಫ್ ದಿ ಆರೋ ಮಾರ್ಕ್ ಆರ್ ನಾಟ್ ಸೇಮ್. ಎರಡೂ ಕಡೆ ಈಕ್ವಲ್ ಇದ್ದರೆ, ಯಾವುದೇ ಎಲಿಮೆಂಟ್ ಆಗಿರಲಿ, ಅಲ್ಲಿ ಬರುವ ಎಲ್ಲ ಎಲಿಮೆಂಟ್ಗಳ ಆಟಮ್ಸ್ಗಳ ಸಂಖ್ಯೆ ಎರಡೂ ಕಡೆ ಸೇಮ್ ಇದ್ದರೆ, ರಿಯಾಕ್ಟೆಂಟ್ ಸೈಡ್ ಪ್ರಾಡಕ್ಟ್ ಸೈಡ್ ಸೇಮ್ ಇದ್ದರೆ, ಅದನ್ನು ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಎ ಕೆಮಿಕಲ್ ಈಕ್ವೇಷನ್ is said to be balanced when number of atoms of each element present on both the sides are equal. How to do it? ನಾನು ಇನ್ನೂ ನಿಮಗೆ ಒಂದು ಹೇಳಿಲ್ಲ. ಫಾರ್ಮುಲಾ ಬರೆಯೋದು ಹೇಗೆ? ಫಾರ್ಮುಲಾ ಗೊತ್ತಿದ್ರೆ ತಾನೇ ನಮ್ಗೆ ಈಕ್ವೇಷನ್ ಬರೆಯೋಕ್ಕೆ ಬರುತ್ತೆ ಕರೆಕ್ಟಾಗಿ. ಅದನ್ನ ಹೇಳ್ಕೊಡ್ತೀನಿ. ಮೊದಲು ಈ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಹೇಳ್ಬಿಡ್ತೀನಿ, ಆಮೇಲೆ ನಿಮಗೆ ಫಾರ್ಮುಲಾ ಬರೆಯೋದು ಹೇಗೆ ಅಂತ ಹೇಳ್ತೀನಿ. ಓಕೆ? ಹಾಗೆ Fe ಪ್ಲಸ್ H2O ಗಿವ್ಸ್ Fe3O4 ಪ್ಲಸ್ H2. ಸುಮ್ಮನೆ ಪ್ರಯತ್ನ, ಟ್ರಯಲ್ ಆ್ಯಂಡ್ ಎರರ್. ಹೇಗೆ? ಅಲ್ಲಿ ನೋಡೋದು, ಇಲ್ಲಿ Fe ಒಂದಿದೆ, ಅಲ್ಲಿ Fe3 ಇದೆ. ಟ್ರೈ ಮಾಡೋಣ, ನೋಡೋಣ. Fe3 ಇರೋದರಿಂದ ರೈಟ್ ಹ್ಯಾಂಡ್ ಸೈಡ್, ಲೆಫ್ಟ್ ಹ್ಯಾಂಡ್ ಸೈಡು ಹಿಂದೆ ಹಾಕ್ಬೇಕು. ಕೊಯಫಿಷಿಯೆಂಟ್ ಹಾಕ್ಬೇಕು ನಾವು, ಇಲ್ಲಿ ಬರೀಬಾರ್ದು. ಕೊಯಫಿಷಿಯೆಂಟಲ್ಲಿ ಹಾಕ್ಬೇಕು ನಾವು. ಏನು ಬ್ಯಾಲೆನ್ಸ್ ಮಾಡಬೇಕು ಅಂದರೆ, ಅಲ್ಲಿ Fe3 ಇದೆ, ಇಲ್ಲಿ 3 Fe ಬರಿತೀನಿ. ಈಗೂ ಇಲ್ಲಿ Fe3 ಆಯಿತು, ಅಲ್ಲಿ Fe3 ಇದೆ. ಅಲ್ಲಿ O4 ಇದೆ, ಡಿಫ್ರೆನ್ಸ್ ಹುಡ್ಕೋಬೇಕು. ಇಲ್ಲಿ O ಸಿಂಗಲ್ ಇದೆ, ಮತ್ತು ಇದನ್ನು 4 ಮಾಡೋದು ಹೇಗೆ? ಅದರ ಕೊಯಫಿಷಿಯೆಂಟ್ ಹಾಕು, 4 ಹಾಕು. ಹಾಗಾದರೆ ವಿ ಹ್ಯಾವ್ ಈಕ್ವೇಟೆಡ್ ಐರನ್ ಆ್ಯಂಡ್ ಆಕ್ಸಿಜನ್ ಬಟ್ ನಾಟ್ ಈಕ್ವೇಟೆಡ್ H. ಈಗ H ಎಷ್ಟಾಯ್ತು? ಈಗ 4O.
4O, 3Fe, 3Fe, 4 into 2, 8H. ಹಾಗಾದ್ರೆ ಇದನ್ನು ಬ್ಯಾಲೆನ್ಸ್ ಮಾಡಿ ನೀವೀಗ ಎಷ್ಟು ಹಾಕಬೇಕು? 4. ಓಕೆ, ದಿಸ್ ಈಸ್ ಬ್ಯಾಲೆನ್ಸ್ಡ್ chemical equation. It is balanced chemical equation. Why? It is a chemical equation in which atoms of each element present on both the sides of the arrow mark are equal. ಅಲ್ಲಿ ಐರನ್ ಎಷ್ಟು ಆಟಮ್ಸ್ ಇದೆ, ಇಲ್ಲಿ ಅಷ್ಟೇ ಆಟಮ್ಸ್ ಇದೆ. ಇಲ್ಲಿ ಹೈಡ್ರೋಜನ್ ಎಷ್ಟು ಆಟಮ್ಸ್ ಇದೆ, ಅದು ಅಷ್ಟೇ ಇದೆ. ಓ ಎಷ್ಟು ಆಟಮ್ಸ್ ಇದೆ, ಅದು ಅಷ್ಟೇ ಇದೆ. ಹಾಗಿದ್ದಾಗ ವಿ ಕಾಲ್ ಇಟ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಅರ್ಥ ಆಯಿತು ನಿಮಗೆ. It is a chemical equation in which number of atoms of each element present on both the sides of the arrow mark are equal, and we can do it. So it will have meaning only when it is balanced. Unbalanced equation has no perfect meaning in chemistry. ಈಗ ನಾವು ಕರೆಕ್ಟಾಗಿ ಹೇಳಬೇಕು ಅಂದರೆ ಇದರ್ಥ ಏನು? ವಾಟ್ ಎ ಕೆಮಿಕಲ್ ಈಕ್ವೇಷನ್ ಇಂಪ್ಲೈಸ್, ಅದು ಏನನ್ನು ಹೇಳುತ್ತೆ ನಮಗೆ? ಇಂಪ್ಲಿಕೇಶನ್ ಅದು ಏನನ್ನು ಹೇಳುತ್ತೆ, ಏನನ್ನು ನಿಮಗೆ ತಿಳಿಯಪಡಿಸುತ್ತೆ. ನೀವೇನು ಅರ್ಥ ಮಾಡ್ಕೋತೀರಿ ಒಂದು ಕೆಮಿಕಲ್ ಈಕ್ವೇಷನ್ ಇಂದ? ಓಕೆ, chemical equation, what it implies? Chemical equation implies that 3 moles of iron, ನೋಡಿ ಇಲ್ಲಿ ಐರನ್ ಇಸ್ ಅನ್ ಎಲಿಮೆಂಟ್. ಸರ್ 3 ಗ್ರಾಮ್ ಆಟಮ್ಸ್ ಅನ್ನಿ ಸರ್ ಅಂತ ಅನ್ಬಹುದು. ಅದು ಎಲಿಮೆಂಟ್ ಆಗಿದ್ದರೆ ಅದರ ಅಟಾಮಿಕ್ ಮಾಸನ್ನು ಕೆಲವೊಮ್ಮೆ ನಾವು ಮೋಲ್ ಅಂತಲೂ ಕರೆದ್ರೆ ತಪ್ಪಿಲ್ಲ. ಎಲಿಮೆಂಟ್ ಇದ್ದು ಅದು ಒಂದು ಆಟಮ್ ಇದ್ದರೆ ಅದನ್ನು 1 ಮೋಲ್ ಅಂತಾದರೂ ಕರಿಬಹುದು, 1 ಗ್ರಾಮ್ ಆಟಮ್ ಅಂತಾದರೂ ಕರಿಬಹುದು. ಹಾಗಾದರೆ 1O2 ಇದ್ದಾಗ ಅದು 1O2 ಇದ್ದಾಗ 1 ಮೋಲ್ ಆಫ್ ಆಕ್ಸಿಜನ್. 1C ಇದ್ದಾಗ ಅದನ್ನು 1 ಗ್ರಾಮ್ ಆಟಮ್ ಆಫ್ ಸಿ ಆರ್ 1 ಮೋಲ್ ಆಫ್ ಸಿ ಅಂತ ಬರೆಯಬಹುದು ಎಲಿಮೆಂಟಲ್ ಕೇಸಲ್ಲಿ. ಅದು ಸ್ವಲ್ಪ ಇನ್ನು ಎಕ್ಸ್ಟ್ರಾ ಐಡಿಯಾ ತಗೊಳ್ರಿ. ಈಗ ನಾನು ಹೇಳ್ತೀನಿ ನೋಡಿ, ಈಗ 3 moles ಆಫ್ ಐರನ್ ಅಂದರ್ಥ ಸರ್ ಅಲ್ಲಿ ಮಾಲಿಕ್ಯೂಲ್ ಇಲ್ಲ ಸರ್, ಅಲ್ಲಿ Fe ಆಟಮ್ ಬರ್ದಿರಿ ನೀವು. ಕರೆಕ್ಟು, 3 moles ಆಫ್ ಐರನ್ ಅಂದರು ಒಂದೇ. 3 ಗ್ರಾಮ್ ಆಟಮ್ಸ್ ಆಫ್ ಐರನ್ ಅಂದರೆ ಐರನ್ನಿನ ಅಟಾಮಿಕ್ ಮಾಸ್ ಎಷ್ಟಿದೆ, ದಟ್ ಇಂಟು 3 ಅದು ಮಾಸ್ ಆಗುತ್ತೆ. 3 ಗ್ರಾಮ್ ಆಟಮ್ಸ್ ಆಫ್ ಐರನ್ನ ಮಾಸಲ್ಲಿ ಹೇಳೋ ಅಂದರೆ ಐರನ್ನಿನ ಅಟಾಮಿಕ್ ಮಾಸ್ 56 ಇದ್ದರೆ 56 ಇಂಟು 3 ಅದು ಮಾಸ್. ಅದು ಮೋಲ್ಸಲ್ಲಿ 3 moles ಆಫ್ ಐರನ್ ಕಂಬೈನ್ಸ್ ವಿತ್ ಹೇಳಿ 4 moles ಆಫ್ ವಾಟರ್ ಟು ಗಿವ್, ಎಸ್ ಪ್ಲೀಸ್, 4 ಮಾಲಿಕ್ಯೂಲ್ಸ್ ಅನ್ನಬಾರ್ದು, 4 moles ಅನ್ನಬೇಕು. 1 mole ಆಫ್ ವಾಟರ್ ಮೀನ್ಸ್ 18 ಗ್ರಾಮ್. ಹೆಂಗೆ ಬಂತದು? O16, H2 ಇದೆ, 16 + 2 18, H2O ಮಾಲಿಕ್ಯುಲರ್ ಮಾಸ್ 18, 1 mole ಆಫ್ ವಾಟರ್ ಮೀನ್ಸ್ 18 grams, 4 moles ಆಫ್ ವಾಟರ್ ಮೀನ್ಸ್ 18 × 4 72. ಮೊದಲು ಮೋಲ್ಸಲ್ಲಿ ಹೇಳಿ. 3 moles ಆಫ್ ಐರನ್ ಕಂಬೈನ್ಸ್ ವಿತ್ 4 moles ಆಫ್ ವಾಟರ್ ಟು ಗಿವ್ 1 mole ಆಫ್ Fe3O4 and how many moles ಆಫ್ ಹೈಡ್ರೋಜನ್? 4 moles ಆಫ್ ಹೈಡ್ರೋಜನ್. ಇದನ್ನು ಮಾಸಲ್ಲಿ ಹೇಳಿ ಅಂದರೆ 3 × 56, 3 × 56 ಗ್ರಾಮ್ ಎಷ್ಟು ಬರುತ್ತೋ ಅಷ್ಟು ಅದು ಐರನ್ ಮಾಸ್. ಎಷ್ಟು 18 ಅಂತ ಹೇಳಿದೆ, 18 × 4 72 ಗ್ರಾಮ್ಸ್. ಅಲ್ಲಿ Fe3O4 O16 16 × 4 64, 56 × 3 ಎಷ್ಟು ಬರುತ್ತೆ? ಅವೆರಡು ಕೂಡಿದರೆ ಇದರ ಮಾಲಿಕ್ಯುಲರ್ ಮಾಸ್ ಬರುತ್ತೆ, ಅದರ ಮಾಲಿಕ್ಯುಲರ್ ಅದು ಬರಿತೀನಿ. ಹೈಡ್ರೋಜನ್ 1H ಅಂದರೆ 1, ಅಲ್ಲಿ 4 × 2 8H ಇದೆ, 8 ಗ್ರಾಮ್ ಆಯಿತು. ನೀವು ಇನ್ನೊಂದು ಓದಿದ್ದೀರಿ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ವಾಟ್ ಇಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್? ಟೋಟಲ್ ಮಾಸ್ ಆಫ್ ರಿಯಾಕ್ಟೆಂಟ್ಸ್ ಇನ್ ಎ ರಿಯಾಕ್ಷನ್ is always equal to total mass of products. Total mass of reactants in an equation, in a reaction, is always equal to total mass of products. Total mass of reactants is equal to total mass of products. ಹಾಗಾದ್ರೆ ನಾನು ಲೆಕ್ಕ ಹಾಕ್ತೀನಿ. ಈಗ ಲೆಕ್ಕ ಹಾಕಿ, ಐರನ್ ಎಷ್ಟಿದೆ ಎರಡು ಕಡೆ? ಮಾಸ್ ಆಫ್ ಐರನ್ ನಾನು ಬೋಧ್ ಸೈಡ್ ಸರಿ ಯಾಕೆ ಹೇಳು? 3Fe ಇದೆ, 56 × 3, ಅಲ್ಲಿನೂ Fe3 ಇದೆ, 56 × 3 ಸೇಮ್ ಇದೆ.
ಇಲ್ಲಿ ಓ ಲೆಕ್ಕ ಹಾಕು, 4O ಇದೆ, ಅಲ್ಲಿ 4O ಇದೆ. ಇಲ್ಲಿ ಟೋಟಲ್ ಮಾಸ್ ಆಫ್ ಆಕ್ಸಿಜನ್ 4O, 4 × 16 64 ಗ್ರಾಮ್ಸ್, ಅಲ್ಲಿ 4 × 16 64 ಗ್ರಾಮ್ಸ್. ಇಲ್ಲಿ 8 ಹೆಚ್ಚಿದೆ, 8 ಹೆಚ್ಚಿನ ಟೋಟಲ್ ಮಾಸ್ ಹಿಯರ್ 8, ಅಲ್ಲಿ 8 ಹೆಚ್ಚಿದೆ, ಟೋಟಲ್ ಮಾಸ್ 8. So mass of reactants is always equal to mass of products in a reaction. That is what is meant by law of conservation of mass. Mass is conserved in a reaction. Mass can neither be created nor be destroyed. ಇಲ್ಲಿ ಎಷ್ಟು ಡಿಸಪಿಯರ್ ಆಯಿತು ಅಲ್ಲಿ ಅಷ್ಟು ಅಷ್ಟೇ ಬಂದಿರಬೇಕು ಮಾಸ್. ಇಲ್ಲಿ ಐರನ್ ಎಷ್ಟು ಡಿಸಪಿಯರ್ ಆಯಿತು ಅಲ್ಲಿ ಅಷ್ಟೇ ಐರನ್ ಕಾಣಿಸ್ಕೋಬೇಕು ಬಲಗಡೆ. ಹಾಗೆ ಬರಲಿಲ್ಲ ಅಂದರೆ ನಾನು ಇಲ್ಲಿ ಡಿಸಪಿಯರ್ ಆದ ಐರನ್ನು 10 ಗ್ರಾಮು, ಬಂದ ಐರನ್ನು 100 ಗ್ರಾಮ್ ಅಂದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ. ಈ ರಿಯಾಕ್ಷನ್ ಕಂಡಕ್ಟ್ ಮಾಡಿ 10 ಗ್ರಾಮ್ ಐರನ್ ಡಿಸಪಿಯರ್ ಆಯಿತು, 100 ಗ್ರಾಮ್ ಐರನ್ ಬಂತು ಅಂದರೆ ಭಾಳ ಸುಲಭವಾಗಿ ಐರನ್ನನ್ನು ಹೆಚ್ಚು ಮಾಡ್ಬೋದಿತ್ತಲ್ವ. ಸಾಧ್ಯವಿಲ್ಲ. ಅದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಮಾಸ್ ಈಸ್ ಆಲ್ವೇಸ್ ಕನ್ಸರ್ವ್ಡ್. ಇಟ್ ರಿಮೈನ್ಸ್ ಕಾನ್ಸ್ಟೆಂಟ್ ಇನ್ ಎ ರಿಯಾಕ್ಷನ್. ಮಕ್ಕಳ, ಇದು ಅರ್ಥ. ಒಂದು ಕೆಮಿಕಲ್ ಈಕ್ವೇಷನ್ ಮತ್ತು ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಆದರೆ ನಾನಿಲ್ಲಿ ಮೊದಲು ನಿಮಗೆ ಫಾರ್ಮುಲಾ ಬರೆಯೋದು ಹೇಗೆ ಹೇಳ್ಕೊಡ್ಬೇಕಾಗಿತ್ತು. ಫಾರ್ಮುಲಾ ಬರೆಯೋ ಸರಿಯಾಗಿ ಗೊತ್ತಿದ್ದರೆ ನಾನೊಂದು ಸ್ಟೇಟ್ಮೆಂಟ್ ಕೊಡ್ತೀನಿ, ಈಕ್ವೇಷನ್ ಬರಿ ಅಂತೀನಿ. When calcium carbonate is heated, it decomposes to give calcium oxide and carbon dioxide. When calcium carbonate is heated, it decomposes to give calcium oxide and carbon dioxide. ಇದನ್ನು ಈಕ್ವೇಷನ್ ಬರೀ ಇದಕ್ಕೆ ಅಂತ ಕೊಟ್ಟರೆ ಒಂದು ಸ್ಟೇಟ್ಮೆಂಟ್ ಕೊಡ್ತೀನಿ. ರೆಪ್ರೆಸೆಂಟ್ ದ ಫಾಲೋಯಿಂಗ್ ರಿಯಾಕ್ಷನ್ ಇನ್ ದ ಫಾರ್ಮ್ ಆಫ್ ಎನ್ ಈಕ್ವೇಷನ್. ಅದು ಬ್ಯಾಲೆನ್ಸ್ ಮಾಡಿ ಬರೀಬೇಕು ನಾವು. ಫಸ್ಟ್ ಅನ್ಬ್ಯಾಲೆನ್ಸ್ಡ್ ಬರ್ಕೋತೀವಿ, ಆಮೇಲೆ ಬ್ಯಾಲೆನ್ಸ್ ಮಾಡ್ತೀವಿ. ಆಗ ನನಗೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಫಾರ್ಮುಲಾ ಬರೆಯೋದು ಗೊತ್ತಿರಬೇಕು, ಕ್ಯಾಲ್ಶಿಯಂ ಆಕ್ಸೈಡ್ ಫಾರ್ಮುಲಾ ಹೆಂಗೆ ಬರೀಬೇಕು. ಹಾಗಾದರೆ ಹೌ ಟು ರೈಟ್ ಫಾರ್ಮುಲಾ ಅದನ್ನು ನಾನು ನೆಕ್ಸ್ಟ್ ಸೆಷನ್ನಲ್ಲಿ ಹೇಳ್ಕೊಡ್ತೀನಿ. ಫಾರ್ಮುಲಾ ಬರೆದು ಕೆಮಿಕಲ್ ಈಕ್ವೇಷನ್ನಿನ ಮೇಲೆ ಪ್ರಾಬ್ಲಮ್ಸ್ ಹೆಂಗೆ ಇರುತ್ತೆ ಅನ್ನೋದನ್ನು ಇನ್ನು ನೆಕ್ಸ್ಟ್ ಸೆಷನ್ನಲ್ಲಿ ಹೇಳ್ಕೊಟ್ಟು ಇನ್ನೊಂದು ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಹೇಳ್ಕೊಡ್ತೀನಿ. ಓಕೆ, ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ ಈ ಸೆಷನ್ನಲ್ಲಿ. ಇನ್ನೊಂದು ಸರಿ ಇದನ್ನು ನಾನು ಹೇಳ್ತೀನಲ್ಲ, ನಮಗೆ 1 ಅವರ್ ಪಾಠ ಮಾಡೋ ಅಭ್ಯಾಸ. ಸ್ಟಾರ್ಟ್ ಮಾಡಿದ ಮೇಲೆ 1 ಅವರ್ ಪಾಠ ಮಾಡಿಬಿಡ್ತೀವಿ ನೋಡಿ, 1 ಅವರ್ ಆಗೋಗ್ಬಿಡುತ್ತೆ ಈಗ. ಆದರೆ ನಿಮಗೆ 1 ಅವರ್ ಕೇಳಲಿಕ್ಕೆ ಕಷ್ಟ ಆಗುತ್ತೆ. ಆದರೂ ಕಾಲೇಜ್ ಲೆವೆಲಿಗೆ ಬರೋಷ್ಟೊತ್ತಿಗೆ ಅದು ಅಭ್ಯಾಸ ಆಗಬೇಕು ನಮಗೆ. 1 ಅವರ್ ಪಾಠ ಮಾಡ್ತೀವಿ ನಾವು. ಅದು ಪಾಠ ಮಾಡುವಾಗ ಸ್ವಲ್ಪ ಅಲ್ಲಲ್ಲಿ ಬ್ರೇಕ್ ಸಿಗ್ತಿರುತ್ತೆ, ಕೇಳೋದ್ರಲ್ಲಿ ಬ್ರೇಕ್ ಸಿಗ್ತಿರುತ್ತೆ, ನಾವು ಸ್ವಲ್ಪ ಪಾಸ್ ಮಾಡ್ತಿರ್ತೀವಿ. ಅವಾಗ ಏನಾಗುತ್ತಪ್ಪ, ನಿಮಗೆ ಸ್ವಲ್ಪ ರೆಸ್ಟ್ ಸಿಗುತ್ತೆ. ಒಂದೇನೋ ಪ್ರಶ್ನೆ ಕೇಳ್ತೀವಿ, ಅದು ರೆಸ್ಟ್, ಆಗ ಮನಸ್ಸು ಬೇರೆ ಕಡೆ ಹೋಗುತ್ತೆ. ಎನಿ ಹೌ 1 ಅಟ್ಲೀಸ್ಟ್ ದೇಸೆ ಒಂದು ಒಳ್ಳೆಯ ವಿದ್ಯಾರ್ಥಿ ಒಂದು 45 ನಿಮಿಷ ಕಾಲ ನಿರಂತರವಾಗಿ ಕೇಳಬಲ್ಲ. ಬರೀ ಕೇಳ್ತಿರ್ತಾನೆ ಅಂದರೆ ಅಲ್ಲಿ ಟೀಚರ್ ಹೇಳೋದನ್ನು ಕೇಳ್ತಿರ್ತಾನೆ, ಒಂದೇ ಇರೋದಿಲ್ಲ. ಅಲ್ಲಿ ಮೇಷ್ಟ್ರು ಅದನ್ನು ಹೇಳುವಾಗ ಬರೀತಿರ್ತಾರೆ, ಅವಾಗ ಸ್ವಲ್ಪ ಹೊತ್ತು ಪಾಸ್ ಸಿಗುತ್ತೆ. ಹಾಗೆಲ್ಲ ಮಾಡುವುದರಿಂದ ಓವರಾಲ್ 45 ನಿಮಿಷ ಕಂಟಿನ್ಯೂಸ್ ಆಗಿ ಓದ್ಬೋದು ನಾವು ಒಂದು ಸೈನ್ಸ್ ಬುಕ್ಕನ್ನು. ಅಲ್ಲಿಗೆ ಸಾಕಾಗುತ್ತೆ. 45 ನಿಮಿಷ ಅಲ್ಲ, 1 ಅವರ್ ಕೂತ್ಕೊಂಡು ಕಾಮಾಗಿ ಕೇಳ್ಬೋದು. ಅದಕ್ಕೆ ನಮ್ಮ ಗೌರ್ಮೆಂಟು 1 ಅವರ್ ಟೈಮ್ ಟೇಬಲಲ್ಲಿ 1 ಅವರ್ ಕ್ಲಾಸಸ್ನ ಫಿಕ್ಸ್ ಮಾಡಿದರು ಎಕ್ಸ್ಪರ್ಟ್ಸ್. ಅವ್ರಿಗೆ ಗೊತ್ತು ಹೀಗಾಗತ್ತೆ ಅಂಥೇಳಿ. ಹಾಗಾಗಿ ಎಲ್ಲರಿಗೂ ಸಹ ನಮಗೆ 1 ಅವರ್ ಪಾಠ ಕೇಳಿ ಮೊದಲಿಂದಲೂ ಅಭ್ಯಾಸ ಆಗಿದೆ. ಅದಂತೂ ಚೆನ್ನಾಗಿ ಆಗಬೇಕಿನ್ಮೇಲೆ 1 ಅವರ್ ಯು ಶುಡ್ ಸಿಟ್ ಅಲರ್ಟ್, ಲಿಸನ್ ಟು ದ ಕ್ಲಾಸ್. ಆವಾಗ ಸಬ್ಜೆಕ್ಟ್ ತಲೆ ಒಳಕ್ಕೆ ಹೋಗ್ತಾ ಇರ್ತೈತಲ್ಲ, ಆವಾಗ ನಮಗೆ ಬೇಸರ ಆಗೋದಿಲ್ಲ, ಸಮಯ ಹೋಗಿದ್ದು ಗೊತ್ತಾಗೋದಿಲ್ಲ, ಮನಸ್ಸಿಗೆ ಸುಸ್ತು ಆಗಲ್ಲ. ಐ ಹ್ಯಾವ್ ಸೀನ್ ಮೈ ಓನ್ ಸ್ಟೂಡೆಂಟ್ಸ್ ಇನ್ ದ ಪ್ರೀವಿಯಸ್ ಇಯರ್ಸ್ who can sit 2 hours continuously and listen. ಅಂಥ ಮಕ್ಕಳು ನೀವಿದೆ ಎಷ್ಟೋ ಜನ. ಅಷ್ಟು ಮೆಂಟಲ್ ಕೆಪಾಸಿಟಿ ಇರ್ತಕ್ಕಂಥ ಮಕ್ಕಳು ಇದ್ದೀರಿ. ಬಿಕಾಸ್ ಯು ಕಾನ್ಸಂಟ್ರೇಟೆಡ್ ಮೈಂಡನ್ನು ಇನ್ವಾಲ್ವ್ ಆಗಿಬಿಡುತ್ತಲ್ಲಿ, ಆವಾಗ ಮೈಂಡಿಗೆ ಸುಸ್ತಾಗೋದಿಲ್ಲ. ಆದ್ರೂ ನಾವು ಮಾಡೋದಷ್ಟೇ ಪಾಠ 1 ಅವರ್.